ಜ್ಞಾನ ಸಂಹಿತ ಮಾಸಪತ್ರಿಕೆ ಅಕ್ಟೋಬರ್ 2021. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂ. ಪೀಡಡ 18ನೇ ಅಡ್ಡರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಟಭಾಗ H. SR ಲೇಔಟ್, ಬೆಟ್ಟಗಳೂರು 560102. 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್. ದೂರವಾಣಿ 0 ಖೆ 22862622325875. ಇಮೇಲ್ imoy.thebluebrewry@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂ. P22, 18ನೇ ಅಡ್ಡರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಹಿಂಭಾಗ HSR ಲೇಔಟ್, ಬೆಂಗಳೂರು 560102. ದೂರವಾಣಿ ಸಂಖ್ಯೆ 2285232225. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.thebluebrewry@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52, 1 ಝೈದ್ ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ: ಪ್ರಿಯ ಓದುಗರೇ, 24 ಆಗಸ್ಟ್ ರಿಂದ 5 ಸೆಪ್ಟೆಂಬರ್ ರವರೆಗೆ ಟೋಕಿಯೋದಲ್ಲಿ ವಿಶೇಷ ಚೇತನರಿಗೆಂದೇ ಆಯೋಜಿಸಲ್ಪಟ್ಟ ವಿಶ್ವ ಕ್ರೀಡಾಕೂಟವಾದ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ವಿಶೇಷ ಚೇತನರು 19 ಪದಕಗಳನ್ನು ಗೆಲ್ಲುವುದರ ಮೂಲಕ ತಮ್ಮ ಸಾಮರ್ಥ್ಯವನ್ನು ರುಜುವಾತುಪಡಿಸಿ ಸಾಧನೆಯ ವ್ಯಾಖ್ಯಾನವನ್ನೇ ಬದಲಿಸಿದ್ದಾರೆ. ಭಾರತ ಇದೇ ಮೊದಲ ಬಾರಿಗೆ ಪದಕ ಪಟ್ಟಿಯಲ್ಲಿ 24ನೇಯ ಸ್ಥಾನವನ್ನು ಪಡೆಯಲು ಇವರು ಕಾರಣೀಭೂತರಾಗಿದ್ದಾರೆ. ಅಂಗವೈಕಲ್ಯತೆ ಶಾಪವಲ್ಲ. ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಎಲ್ಲರಿಗೂ ಅವರದೇ ಆದ ನ್ಯೂನತೆ, ದೌರ್ಬಲ್ಯ, ಸಮಸ್ಯೆಗಳು ಇರುತ್ತವೆ. ಅದನ್ನು ಮೀರಿ ತಮ್ಮ ಶಕ್ತಿ, ಸಾಮರ್ಥ್ಯಗಳಿಂದ ಯಶಸ್ಸನ್ನು ಗಳಿಸುವುದೇ ಸಾಧನೆ. ಇಂತಹ ಸಾಧನೆಯನ್ನು ಮಾಡಿರುವ ಇವರೆಲ್ಲರಿಗೂ ಅಭಿನಂದನೆಗಳು. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಕಳೆದ 5 ವರ್ಷಗಳಿಂದ ಉದ್ಯೋಗಿಯಾಗಿದ್ದು, ಬ್ರೈಲ್ ಮುದ್ರಣಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತ ರಾಮಾಂಜನೇಯ ಅವರು ಇದೀಗ ವಿಪ್ರೋ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೆದು ತೆರಳಿದ್ದಾರೆ. ಇವರ ಭವಿಷ್ಯವು ಶುಭಪ್ರದವಾಗಿರಲಿ ಎಂದು ಮಿತ್ರ ಜ್ಯೋತಿ ಕುಟುಂಬವು ಹಾರೈಸುತ್ತದೆ. ಕಳೆದ ವರ್ಷ ನವರಾತ್ರಿ ವಿಶೇಷವಾಗಿ ಮೈಸೂರಿನ ರಾಜಮಾತೆಯರ ಬಗ್ಗೆ ತಿಳಿದುಕೊಂಡಿದ್ದೆವು. ಈ ಬಾರಿ ದಸರಾ ದೀಪಾವಳಿ ವಿಶೇಷವಾಗಿ ಮೈಸೂರಿನ ದೊರೆ ಬಹು ಪ್ರತಿಭಾನ್ವಿತ ರಾಜರ್ಷಿ ಎಂದೇ ಪ್ರಖ್ಯಾತರಾದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಅವರ ನೆನಪುಗಳನ್ನು ಮುಂದಿನ ಕೆಲವು ಸಂಚಿಕೆಗಳ ಮೂಲಕ ಮಾಡಿಕೊಳ್ಳೋಣ. ಹಾಗೆಯೇ ಗಾಂಧಿ ಜಯಂತಿ ಪ್ರಯುಕ್ತ ಅಹಿಂಸಾ ಚಪ್ಪಲಿಗಳ ಬಗ್ಗೆಯೂ ತಿಳಿಯೋಣ. ಇವೆಲ್ಲವನ್ನು ಓದಿ ಆನಂದಿಸಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮಗೆ ತಿಳಿಸಿ. ಎಲ್ಲರಿಗೂ ಗಾಂಧಿ ಜಯಂತಿ, ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಈದ್ ಮುಬಾರಕ್. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾ. ಮಧು ಸಿಂಘಾಲ್.
ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಗುರುವಾರ ಸಂಗಮೇಶ. ಸಹಕಾರ ಲಕ್ಷ್ಮೀನಾರಾಯಣ ರೆಡ್ಡಿ. ಪರಿವಿಡಿ. ಸಂಪಾದಕೀಯ 1 ಚಿಂತನ್ ಹಣದ ಅಹಂ ಚುಚ್ಚಿದ ಹೆಣ್ಣು. 2 ಮಹಾತ್ಮ ಗಾಂಧಿಯವರ ನುಡಿ ಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಮಾಹಿತಿ ತಂತ್ರಜ್ಞಾನ ಮಕ್ಕಳಿಗಾಗಿ ತಂತ್ರಜ್ಞಾನ. 5 ವಿಶೇಷ ಲೇಖನ ಭಾಗ 1 ಪ್ರಜಾವತ್ಸಲ ಕಲಾಪೋಷಕ ಬಹು ಪ್ರತಿಭಾನ್ವಿತ ಮೈಸೂರಿನ ಮಾದರಿ ದೊರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ. 6 ನೆನಪು ಗಾಂಧೀಜಿ ಶ್ಲಾಘಿಸಿದ ಹುದಲಿಯ ಅಹಿಂಸಾ ಚಪ್ಪಲಿ. 7 ಧಾರಾವಾಹಿ ಭಾಗ 13 ಕಸ್ತೂರ್ಬಾ ಬಸ ಗಾಂಧಿ. ಲೇಖಕರು ಬರಗೂರು ರಾಮಚಂದ್ರಪ್ಪ. 8 ದಾಖಲೆ ಬಾಂಬ್ ಶೋಧಕ ಇಲ್ಲಿಗೆ ಶೌರ್ಯ ಪ್ರಶಸ್ತಿ. 9 ಆರೋಗ್ಯ ಮಕ್ಕಳಲ್ಲಿ ರಕ್ತಹೀನತೆ ಕಬ್ಬಿಣಾಂಶ ಕೊರತೆಯೇ ಕಾರಣ. 10 ಪಕ್ಷಿಲೋ ಕಸ ಎತ್ತುವ ಕಾಗೆಗಳು. 11 ಪ್ರವಾಸ್ ಮಳೆಗಾಲಕ್ಕೆ ಮಗೋಡು. 12 ಚಿಣ್ಣರ ಪುಟ್. ಅ ಪುಸ್ತಕಗಳೇ ನಮಗೆ ಆದರ್ಶ. ಆ ತಾಯಿ ಮಡಿಲ ಪ್ರೀತಿ. 13 ಅಡುಗೆ ಮನೆ ಬರ್ಫಿ ಸ್ಪೆಷಲ್. 14 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಹಣದ ಅಹಂ ಚುಚ್ಚಿದ ಹೆಣ್ಣು. ಅವಳು ಪ್ರತಿ ಶನಿವಾರ ಬೆಳ್ಳಂಬೆಳಗು ಚರ್ಚ್ಗೆ ಬರುತ್ತಿದ್ದಳು. ಕಸ ಗುಡಿಸಿ ಅತ್ತಿತ್ತ ಚೆಲ್ಲಾಪಿಲ್ಲಿಯಾಗಿದ್ದ ಕುರ್ಚಿಗಳನ್ನು ಸಾಲಾಗಿ ಜೋಡಿಸಿ ಇಡುತ್ತಿದ್ದಳು. ಅನಂತರ ಹಳೆಯ ಬಟ್ಟೆಯಿಂದ ಅವುಗಳನ್ನು ಚೂರು ಧೂಳಿಲ್ಲದಂತೆ ಶುಭ್ರಗೊಳಿಸುತ್ತಿದ್ದಳು. ಕೊಂಚ ಮಾಸಿದ್ದ ಜೀನ್ಸ್ ಮತ್ತೊಂದು ಹಳೆಯ ಟೀ ಶರ್ಟ್ ತೊಟ್ಟು ಕಾಲಿಗೆ ರಬ್ಬರ್ನ ಚಪ್ಪಲಿ ತೊಟ್ಟಿರುತ್ತಿದ್ದಳು. ಕಳೆದ 6 ವರ್ಷಗಳಲ್ಲಿ ಒಂದೇ ಒಂದು ಶನಿವಾರವನ್ನು ಬಿಡದೆ ತನ್ನ ಕಾಯಕ ಮಾಡಿದ್ದಳು. ಒಂದು ಶನಿವಾರ ಒಬ್ಬ ಯುವಕ ಚರ್ಚ್ಗೆ ಬರುವವನು ಸ್ವಲ್ಪ ಬೇಗ ಬಂದ. ಆಗ ಅವನ ಕಣ್ಣಿಗೆ ಈ ಹೆಣ್ಣು ಮಗಳು ಬಿದ್ದಳು. ಒಂದು ಮೂಲೆಯಲ್ಲಿ ಕುಳಿತು ಅವನು ಅವಳನ್ನು ಗಮನಿಸಿ ನೋಡಿದ. ಅವಳ ಕೆಲಸದಲ್ಲಿನ ಆಸಕ್ತಿ, ಗುಣಮಟ್ಟ ನೋಡಿ ಅವನಿಗೆ ಖುಷಿಯಾಯಿತು. ಬಡತನದಲ್ಲೂ ಇಷ್ಟು ಕಾರ್ಯಕ್ಷಮತೆಯಿರುವವರಿದ್ದಾರೆಯೇ ಎಂದವನಿಗೆ ಅಚ್ಚರಿಯೂ ಆಯಿತು. ಅವಳನ್ನೇ ತದೇಕ ದೃಷ್ಟಿಯಿಂದ ಗಮನಿಸುತ್ತಿರುವಂತೆ ಅವನ ಯೋಚನಾಲಹರಿ ಹರಿಯಿತು. ಪಾಪದ ಹೆಣ್ಣು ಮಗಳು, ಬಹುಶಃ ಬಡತನದಲ್ಲಿಯೇ ಹುಟ್ಟಿ ಬೆಳೆದಿರಬೇಕು. ಯಾವುದೇ ರೀತಿಯ ವಿದ್ಯಾಭ್ಯಾಸಕ್ಕೂ ಸಾಧ್ಯವಾಗದೆ ಯಾರದ್ದೋ ಮನೆ ಕೆಲಸದ ಸಹಾಯಕಿಯಾಗಿಯೋ ಮಕ್ಕಳಿಗೆ ದಾದಿಯಾಗಿಯೋ 2 ಕಾಸು ಸಂಪಾದಿಸುತ್ತಿರಬೇಕು. ಗಂಡ ಹಣ್ಣು ಮಾರುವ ಸಣ್ಣ ವ್ಯಾಪಾರಿಯೋ ರೆಸ್ಟೋರಾದಲ್ಲಿ ಆಹಾರ ಸರಬರಾಜು ಮಾಡುವವನೋ ಇರಬೇಕು. ಪಾಪ, ಪ್ರಪಂಚದಲ್ಲಿ ಎಷ್ಟು ಮಂದಿ ಇಂತಹ ದುರದೃಷ್ಟವಂತರು ಇರುವರೋ ಕಾಣೆ ಪಾಪ ಎಂದೆಲ್ಲ ಯೋಚಿಸಿದ. ಅದರೊಂದಿಗೆ ಮತ್ತೊಂದು ವಿಚಾರವೂ ಅವನಲ್ಲಿ ಬಂತು. ಅಂದು ಇಲ್ಲದ್ದು ಇಂದೇ ನಾನು ಇಷ್ಟು ಬೇಗ ಚರ್ಚ್ಗೆ ಬಂದದ್ದೇಕೆ? ಬಹುಶಃ ಇದಕ್ಕೊಂದು ಕಾರಣ ಇರಬೇಕು. ಈ ಹೆಣ್ಣಿನ ಕಷ್ಟ ನನ್ನ ಕಣ್ಣಿಗೆ ಬೀಳಬೇಕು ಎಂದಿರಬೇಕು. ನಾನು ಇವಳಿಗೆ ಸಹಾಯ ಮಾಡಬೇಕು ಎಂಬ ಆದೇಶ ಇರಬೇಕು ಎಂದು ಅನಿಸಿತವನಿಗೆ. ಕೂಡಲೇ ಅವನು ಎದ್ದು ಕಿಸೆಗೆ ಕೈಹೊಕ್ಕಿ $50ನ 2 ನೋಟು ಹೊರತೆಗೆದ. ಆಗ ತಾನೇ ಕೆಲಸ ಮುಗಿಸಿ ಹೊರಡಲು ತಯಾರಾದವಳನ್ನು ನಿಲ್ಲಿಸಿದ ಮತ್ತು ಆ 2 ನೋಟುಗಳನ್ನು ಅವಳ ಮುಂದೆ ಹಿಡಿದು, ಅಮ್ಮ, ನಿಮಗೆ ಸಹಾಯ ಮಾಡುವ ಪ್ರೇರಣೆ ಆಗಿದೆ. ದಯವಿಟ್ಟು ಸ್ವೀಕರಿಸಿ ಎಂದ. ಅವಳ ಮುಖದಲ್ಲಿ ಅಚ್ಚರಿ ಮೂಡಿತು. ಛೇ ಛೇ, ಬೇಡವೇ ಬೇಡ. ನಿಮ್ಮ ಉದಾರ ಮನಸ್ಸಿಗೆ ಕೃತಜ್ಞತೆಗಳು. ಆದರೆ ನನಗಿದ್ದರ ಅಗತ್ಯವಿಲ್ಲ. ನಾನು ಈ ಕೆಲಸ ಸೇವಾರ್ಥ ಮಾಡುತ್ತೇನೆ ಎಂದಳು. ಇವನು ಬಿಡಲಿಲ್ಲ. ನೋಟುಗಳನ್ನು ಒತ್ತಾಯದಿಂದ ಅವಳ ಕೈಯಲ್ಲಿ ತುರುಕಿ, ಛೇ, ಬೇಡ ಎನ್ನಲಾಗದು. ನಾನು ಗೌರವದಿಂದ ಕೊಡುತ್ತಿದ್ದೇನೆ. ದೇವರು ನನ್ನ ಬಗ್ಗೆ ಪರಮ ದಯಾಳು ಆಗಿದ್ದಾನೆ. ನಿಮ್ಮಂಥವರಿಗೆ ನೀಡಿದರೆ ಅವನಿಗೆ ಮುಟ್ಟುತ್ತದೆ. ಇರಲಿ, ನಿಮ್ಮ ಮನೆ ಎಲ್ಲಿದೆ? ನನ್ನ ಹತ್ತಿರ ಮಾತನಾಡಿದ್ದರಿಂದ ನೀವು ಸ್ವಲ್ಪ ಸಮಯ ವ್ಯರ್ಥ ಮಾಡಬೇಕಾಯಿತು. ನೀವು ಹೋಗಬೇಕಾದಲ್ಲಿ ಬಿಡುತ್ತೇನೆ. ನನ್ನ ಹತ್ತಿರ ಒಳ್ಳೆಯ ಕಾರಿದೆ. ನೀವು ನಡೆದುಕೊಂಡು ಹೋಗಲು ಸಮಯ ಹಿಡಿಯುತ್ತದಲ್ಲ. ಬನ್ನಿ ಹೋಗುವ ಎಂದು ಅವಳ ರಟ್ಟೆ ಹಿಡಿದು ಎಳೆದುಕೊಂಡೆ ಎಂಬಂತೆ ಹೊರಟ. ಅವಳು ವಿನಯದಿಂದ, ಬೇಡ ಸರ್, ತೊಂದರೆ ತೆಗೆದುಕೊಳ್ಳಬೇಡಿ. ನನ್ನ ಹತ್ತಿರ ಕಾರಿದೆ ಎಂದಳು. ತಾನೊಂದು ದೊಡ್ಡ ಧರ್ಮ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂಬ ಗುಂಗಿನಲ್ಲಿಯೇ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾ ಅವಳನ್ನು ಹೊರಗೆ ಕರೆದುಕೊಂಡು ಬಂದ.
ಭಗವಂತ ಅಂದು ತನ್ನನ್ನು ಬೆಳ್ಳಂಬೆಳಗು ಚರ್ಚ್ಗೆ ಕರೆದುಕೊಂಡು ಬಂದದ್ದು ಅವಳಿಗೆ ಸಹಾಯ ಮಾಡುವ ನಿಮಿತ್ತದಿಂದ. ಹೇಗೆ ತಾನು ಪುನೀತನಾದೆ ಎಂದೆಲ್ಲ ಹೇಳುತ್ತಾ ಅವನ ಅಹಂಕಾರದ ಬಲೂನು ಉಬ್ಬುತ್ತಾ ಅವನು ತನ್ನ ಕಾರಿನತ್ತ ನಡೆದ. ಅವಳು, 1 ನಿಮಿಷ ನೋಡಿ, ಅದು ನನ್ನ ಕಾರು. ನಿಮ್ಮ ಸಹಾಯಕ್ಕೆ ಕೃತಜ್ಞತೆಗಳು ಎಂದು ಹೇಳುತ್ತಾ ಕೈ ಬಿಡಿಸಿಕೊಂಡು ನಡೆದಳು. ಇವನ ತೆರೆದ ಬಾಯಿ ಹಾಗೆ ಉಳಿಯಿತು. ಶಬ್ದಗಳು ಗಂಟಲಿನಲ್ಲಿ ಉಳಿದು ಗೋರ ಗೋರ ಎಂದವು. ಏಕೆಂದರೆ ಆ ಹೆಣ್ಣು ಮಗಳು ಬಹಳ ದುಬಾರಿ BMW ಕಾರಿನ ಬಾಗಿಲು ತೆರೆದು ಒಳಗೆ ಕುಳಿತುಕೊಳ್ಳುತ್ತಿದ್ದಳು. ಇವನತ್ತ ತಿರುಗಿ ತುಂಟತನದಿಂದ ಕಣ್ಣು ಮಿಟುಕಿಸಿ, ಖಂಡಿತ ಭಗವಂತ ಯಾರದ್ದೋ ಜೀವನ ಬದಲಾಯಿಸಲು ಬಯಸಿದ್ದಾನೆ. ಬಹುಶಃ ನಿಮ್ಮ ಚಿಂತನೆಯನ್ನೇ ಇರಬೇಕು ಎನ್ನುತ್ತಾ ಹೊರಟೆ ಹೋದಳು. 2 ಮಹಾತ್ಮ ಗಾಂಧಿಯವರ ನುಡಿ ಮುತ್ತುಗಳು. 1. ಅಹಿಂಸೆಯ ಹಿಂದೆ ಬಲ ಪ್ರಯೋಗ ಮಾಡುವ ಸಾಮರ್ಥ್ಯ ಇರಲೇಬೇಕು. 2. ಎಲ್ಲರ ಆಸೆಗಳನ್ನು ಪೂರೈಸುವ ತಾಕತ್ತು ನಮ್ಮ ನಿಸರ್ಗಕ್ಕೆ ಇದೆ, ಆದರೆ ದುರಾಸೆಗಳನ್ನಲ್ಲ. 3. ಕೋಪ ಪ್ರೇಮವನ್ನು ದ್ವೇಷಿಸುತ್ತದೆ, ಪ್ರೇಮವು ಕೋಪವನ್ನು ನಂದಿಸುತ್ತದೆ. 4. ಬರೀ ಹೊಟ್ಟೆಯಲ್ಲಿ ಇರುವವನಿಗೆ ಆಹಾರವೇ ದೇವರು. 5. ಸದ್ಗುಣ ಮತ್ತು ದುರ್ಗುಣಗಳ ವ್ಯತ್ಯಾಸ ತಿಳಿಯದಾದಾಗ ನಮ್ಮ ಬೆಳವಣಿಗೆ ನಿಲ್ಲುತ್ತದೆ. 6. ಹಾಳು ಮಾಡಿದ ಒಂದು ಕ್ಷಣ ಮತ್ತೆಂದು ಹಿಂದಿರುಗಿ ಬಾರದ ಸಂಪತ್ತು. 3. ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1. ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಆಡಳಿತ ಆಯೋಗ 2ಕ್ಕೆ ಈ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ 17 ಪುಟಗಳಲ್ಲಿ ಸಲಹೆಗಳನ್ನು ನೀಡಲಾಗಿದೆ. ನೇಮಕಾತಿ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಆವೃತ್ತಿ ಬುನಾದಿ ಮತ್ತು ಹೆಚ್ಚುವರಿ ತರಬೇತಿಗಳಿಗೆ ಸಂಬಂಧಿಸಿದ ಅಂಶಗಳು. ಈ ಸೇವಾ ಸವಲತ್ತುಗಳು. ಈ ಅಂಗವಿಕಲರ ನಿರ್ದೇಶನಾಲಯ ಅಂಗವಿಕಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ವಿಶೇಷ ಶಾಲೆಗಳ ಸುಧಾರಣೆಗೆ ಸಂಬಂಧಿಸಿದಂತೆ ಇತರೆ ಅಗತ್ಯ ಅಂಶಗಳು. ಗೌರವಾನ್ವಿತ ಟಿ. ಎಂ. ವಿಜಯ ಭಾಸ್ಕರ್, ಅಧ್ಯಕ್ಷರು, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2 ಹಾಗೂ IAS, ನಿವೃತ್ತ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿ ಅವರು ಸಂಘದ ಸಲಹೆಗಳನ್ನು ಸ್ವೀಕರಿಸಿ ಅನ್ವಯಿಸುವ ಇಲಾಖೆಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ಒಪ್ಪಿದ್ದಾರೆ. 2. ವಿವಿಧ ಇಲಾಖೆಗಳಲ್ಲಿ ಜ್ಯೇಷ್ಠತಾ ಪಟ್ಟಿಗಳನ್ನು ಸಿದ್ಧಪಡಿಸುವ ಕಾರ್ಯಗಳು ತ್ವರಿತಗೊಳ್ಳುತ್ತಿವೆ. ಎಲ್ಲ ರಾಜ್ಯ ಸರ್ಕಾರಿ ಅಂಧ ನೌಕರರು ಈ ಕುರಿತು ಮಾಹಿತಿ ಪಡೆದುಕೊಂಡು ಸೇವಾ ಸವಲತ್ತುಗಳಿಂದ ವಂಚಿತರಾಗದಿರಲು ಗಮನಿಸಲು ವಿನಂತಿ. 3. ಅಂಧ ನೌಕರರ ಸಹಕಾರ ಸಂಘದ ಸಾಮಾನ್ಯ ಸದಸ್ಯರ ಸಭೆಯನ್ನು 12/12/2021 ರಂದು ಬೆಂಗಳೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಸದಸ್ಯರು ಪದಾಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. 4. ಮಾಹಿತಿ ತಂತ್ರಜ್ಞಾನ. ಮಕ್ಕಳಿಗಾಗಿ ತಂತ್ರಜ್ಞಾನ. ಪ್ರಿಯ ಓದುಗರೇ, ತಂತ್ರಜ್ಞಾನವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅದರಲ್ಲಿಯೂ ಹಲವು ಬಗೆಯ ಸಹಾಯಕ ತಂತ್ರಜ್ಞಾನಗಳು ಅಸಿಸ್ಟಿವ್ ಟೆಕ್ನಾಲಜೀಸ್ ಅಂಧರಾದ ನಮಗೆ ಬಹಳ ಉಪಯುಕ್ತವಾಗಿದೆ. ಇವುಗಳಲ್ಲಿ ಹಲವು ಬಗೆಯ ಸಾಧನಗಳು, ಡಿವೈಸಸ್ ಮತ್ತು ಆಪ್ಗಳ ಕುರಿತಾಗಿ ನಾವು ತಿಳಿದಿದ್ದೇವೆ. ನಮ್ಮ ಬಾಲ್ಯದಲ್ಲಿ ಇಷ್ಟೊಂದು ತಾಂತ್ರಿಕ ಸಾಧನಗಳು ಲಭ್ಯವಿರಲಿಲ್ಲ. ಆದರೆ ಇಂದಿನ ಪೀಳಿಗೆಯ ಮಕ್ಕಳು ತಮ್ಮ ಬಾಲ್ಯದಿಂದಲೇ ತಾಂತ್ರಿಕ ಸಾಧನಗಳ ಉಪಯೋಗವನ್ನು ದಿನನಿತ್ಯದ ಕಲಿಕೆಯಲ್ಲಿ ಮಾಡಬಹುದು. ಅಂತಹ 2 ಸಾಧನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಆನಿ. ಸ್ನೇಹಿತರೆ, ಬ್ರೈಲ್ ಲಿಪಿಯು ನಮಗೆ ದಾರಿದೀಪವಾಗಿದೆ. ನಾವು ಓದಿದ ಅಂಧರ ಶಾಲೆಯಲ್ಲಿ ಇದನ್ನು ನಮಗೆ ಕಲಿಸಿದ ಗುರುಗಳನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಇಂದು ಸಮನ್ವಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು ಎಲ್ಲ ಶಾಲೆಗಳಲ್ಲಿಯೂ ಬ್ರೈಲ್ ಕಲಿಸುವ ಶಿಕ್ಷಕರು ಇರುವುದಿಲ್ಲ. ಈ ಕೊರತೆಯನ್ನು ನೀಗಲು ಬಂದಿರುವ ಸಾಧನವೇ ಆನಿ. ಶಿಕ್ಷಕರೊಬ್ಬರ ಮೇಲ್ವಿಚಾರಣೆಯಲ್ಲಿ ವಿದ್ಯಾರ್ಥಿಗಳು ಈ ಸಾಧನದಿಂದ ಬ್ರೈಲ್ ಕಲಿಯಬಹುದು. ಈ ಸಾಧನವು ಹಲವು ಭಾಷೆಯ ಬ್ರೈಲ್ ಅನ್ನು ಕಲಿಸುತ್ತದೆ. ಇದರಲ್ಲಿ ಮಾತನಾಡುವ ಸಾಫ್ಟ್ವೇರ್ ಒಂದನ್ನು ಅಳವಡಿಸಲಾಗಿದ್ದು ಇದು ಮಕ್ಕಳೊಂದಿಗೆ ಸಂಭಾಷಿಸುತ್ತದೆ. ಹಲವು ರೀತಿಯ ಬ್ರೈಲ್ ಆಟಗಳು ಮತ್ತು ಚಟುವಟಿಕೆಗಳನ್ನು ಈ ಸಾಧನವು ಒಳಗೊಂಡಿದೆ. ಥಿಂಕರ್ ಬೆಲ್ ಲ್ಯಾಬ್ಸ್ನವರು ಅಭಿವೃದ್ಧಿಪಡಿಸಿರುವ ಈ ಸಾಧನವನ್ನು ಈಗಾಗಲೇ ಹಲವು ಸಂಸ್ಥೆಗಳಲ್ಲಿ ಅಳವಡಿಸಲಾಗಿದೆ. ಇದರ ಪ್ರಾತ್ಯಕ್ಷಿಕೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿರುವ ವಿಡಿಯೋವನ್ನು ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಟ್ಯಾಕ್ಟೋಪಸ್ ಎಂಬ ಮತ್ತೊಂದು ಉತ್ಪನ್ನದ ಬಗ್ಗೆ ತಿಳಿಯೋಣ. ಲೇಖಕರು
ಕನ್ನಡ ತಂತ್ರಾಂಶದ ನಿರ್ವಾಹಕರು. ಸಂಪರ್ಕಿಸಿ ರಾಜೇಶ್ ಕಿಣಿ 9483731428. 5 ವಿಶೇಷ ಲೇಖನ ಭಾಗ 1. ಪ್ರಜಾವತ್ಸಲ ಕಲಾಪೋಷಕ ಬಹು ಪ್ರತಿಭಾನ್ವಿತ ಮೈಸೂರಿನ ಮಾದರಿ ದೊರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ. ಮೈಸೂರಿನ ಯದುವಂಶದ ಅರಸರಲ್ಲಿ 24ನೆಯವರಾದ ರಾಜರ್ಷಿ ಬಿರುದಾಂಕಿತ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು 1884 1940 ಮೈಸೂರು ಸಂಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಪ್ರಜಾಪ್ರಿಯ ಪ್ರಭುವಾಗಿ ತಮ್ಮ ಹೆಸರನ್ನು ಛಾಪಿಸಿಕೊಂಡು ಕೃತಾರ್ಥರಾದವರು. ಸಂಗೀತ ಸಾಹಿತ್ಯ ಕಲೆಗಳಿಗೆ ಪ್ರೋತ್ಸಾಹ, ಸಂಸ್ಕೃತ ಹಾಗೂ ಕನ್ನಡದ ವಿದ್ವತ್ ಕಾರ್ಯಗಳಿಗೆ ಮನ್ನಣೆ, ನೃತ್ಯ ಶಿಲ್ಪಕಲೆಗಳಿಗೆ ಉತ್ತೇಜನ, ಕೃಷಿ ಹಾಗೂ ಕೈಗಾರಿಕಾಭಿವೃದ್ಧಿಗೆ ಆದ್ಯತೆ, ಗ್ರಾಮಾಭಿವೃದ್ಧಿಗೆ ಸೂಕ್ತ ಸಂಪನ್ಮೂಲ ನೆರವು, ವಿದ್ಯುದೀಕರಣ, ಕೆರೆ ಕಟ್ಟೆ ನಿರ್ಮಾಣ ಯೋಜನೆಗಳಿಗೆ ಪ್ರಾಧಾನ್ಯ, ಶಿಕ್ಷಣ ಸಂಸ್ಥೆಗಳ, ಆಸ್ಪತ್ರೆಗಳ ಸ್ಥಾಪನೆಗೆ ಒತ್ತು ಹೀಗೆ ವಿವಿಧ ರಚನಾತ್ಮಕ ಕಾರ್ಯಗಳ ಮೂಲಕ ಅಭಿವೃದ್ಧಿಪರ ನಾಡನ್ನಾಗಿ ಪರಿವರ್ತಿಸಿದ ಕೀರ್ತಿಗೆ ಭಾಜನರಾದವರು ನಾಲ್ವಡಿಯವರು. ಈ ಉದಾರ ಚರಿತ ದೊರೆಯ ರಾಜಕೀಯ ಚಿಂತನೆ, ಸಾಮಾಜಿಕ ಕಾಳಜಿಗಳಿಗೆ ಪ್ರಜಾಪ್ರತಿನಿಧಿ ಸಭೆಯಂಥ ಸಾರ್ವಜನಿಕ ಹಿತಾಸಕ್ತ ಘಟಕದಲ್ಲಿ ಅವರು ಮಾಡಿ ತೋರಿಸಿದ ವಿವಿಧ ರೂಪದ ಪರಿಷ್ಕಾರಗಳೇ ಉದಾಹರಣೆ. ರಾಜವಂಶೀಯ ಆಡಳಿತ ಮುಗಿದು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆ ಬಂದು ಹಲವು ದಶಕಗಳೇ ಉರುಳಿದರೂ ನಾಲ್ವಡಿಯವರಂಥ ಯುಗಪುರುಷ, ಪ್ರಜಾಪ್ರಿಯ ದೊರೆಯ ಸಾಧನೆ ನೆನಪುಗಳು ಸುಲಭದಲ್ಲಿ ಮಾಸಿ ಹೋಗುವಂಥವಲ್ಲ. ಇಲ್ಲಿವೆ ಅಂಥ ನೆನಪು ಚಿತ್ರಗಳು. ಎದೆನೋವೆಂದು ನರಳುತ್ತಾ ಹೊಲವೊಂದರ ಬಳಿ ಹೊರಳಾಡುತ್ತಿದ್ದ ಅಪರಿಚಿತ ರೈತನನ್ನು ತಮ್ಮ ಮೋಟಾರು ಬಂಡಿಯಲ್ಲಿ ಕೂರಿಸಿಕೊಂಡು ಊರಿಗೆ ಕರೆತಂದು ಅವರು ಚಿಕಿತ್ಸೆ ಕೊಡಿಸಿದರು. ದನ ಕಾಯುವ ಮಕ್ಕಳು ಅರೆಹುಚ್ಚನನ್ನು ರೇಗಿಸಿ, ಪೀಡಿಸಿ, ಕಲ್ಲು ಬೀರಿ ಘಾಸಿಗೊಳಿಸುತ್ತಿದ್ದಾಗ ಅವರಿಂದ ಬಿಡಿಸಿ ಕರೆತಂದು ಅವನ ಪೋಷಣೆಗೆ ಅವರು ವ್ಯವಸ್ಥೆ ಮಾಡಿದರು. ಕಡುಬಡತನದ ಕುರುಡು ಹುಡುಗನಲ್ಲಿ ಮೃಗ ತೋರಿ, ಅವನಿಗೆ ಪಿಟೀಲು ವಿದ್ಯೆಯನ್ನು ಕಲಿಸಿ ಅವನನ್ನು ಸಂಗೀತಗಾರನನ್ನಾಗಿಸಿದರು. ತಮ್ಮ ಆಗಮನಕ್ಕೆಂದೇ ಸಂಚಾರ ಪಥದ ಸಾಲು ಮರಗಳಿಗೆ ಸುಣ್ಣ ಕೆಮ್ಮಣ್ಣುಗಳ ಪಟ್ಟಿಯನ್ನು ಕೂಲಿಯಿಲ್ಲದೆ ಬಳೆಯುತ್ತಿದ್ದ ಒಬ್ಬ ಹಣ್ಣು ಮುಡುಕಿಯ ಸಂಕಷ್ಟ ನಿವಾರಿಸಿ ಅವರು ಹಣವಿತರು. ಮಹದೇಶ್ವರನ ಬೆಟ್ಟದಲ್ಲಿ ಅವರಿಗೆ ಲಾವಣಿಯನ್ನು ಕೇಳಿಸಿ ಮನ ಸಂತೋಷಪಡಿಸಲು ಬಂದ ಹಣ್ಣು ಮುದುಕನ ಲಾವಣಿಯನ್ನು ಆಲಿಸಿ, ಅವನನ್ನು ತಮ್ಮ ಮೋಟಾರು ಬಂಡಿಯಲ್ಲಿ ಕೊಳ್ಳಿರಿಸಿ ಅವರು ಕಳುಹಿಸಿಕೊಟ್ಟರು. ಹೀಗೆ ಜನರ ನೋವು ಕಷ್ಟಗಳಿಗೆ, ದುಗುಡ ದುಃಖಗಳಿಗೆ, ಹಿಂಸೆ ಶೋಷಣೆಗಳಿಗೆ, ಬಯಕೆ ನಿರೀಕ್ಷೆಗಳಿಗೆ ಸ್ಪಂದಿಸಿ ನೆರವಾದ ಅವರು ಅಪರೂಪದ ಅರಸರು. ಜನಸಮುದಾಯದ ಶ್ರೇಯೋಭಿವೃದ್ಧಿಗೆ ಸಂಕಲ್ಪಿಸಿ, ದುಡಿದು ಜನೋದಯರೆಂದು, ಜನವಲ್ಲಭರೆಂದು ಖ್ಯಾತರಾದ ಅವರು ಆಧುನಿಕ ಮೈಸೂರಿನ ಮಹಾರಾಜರಾದ ಶ್ರೀಮನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ. ಯದುವಂಶ ಸಂತತಿಯಲ್ಲಿ ಅವರು 98ನೆಯವರು. ಮೈಸೂರನ್ನು ಆಳಿದ ಅರಸರಲ್ಲಿ 24ನೆಯವರು. ಕೃಷ್ಣರಾಜ ಎಂಬ ಆ ವಂಶದ ದೈವನಾಮಧಾರಕರಲ್ಲಿ 4ನೆಯವರು. ನವಜೀವನ ಹಾಗೂ ನವ ಸಮಾಜಗಳ ನಿರ್ಮಾಣದ 20ನೆಯ ಶತಮಾನದಲ್ಲೂ ಮೈಸೂರನ್ನು ಆಳಿದ ಮೊದಲ ಅರಸರು. ಯದುವಂಶೀಯರಲ್ಲಿ ರಾಜರ್ಷಿ ಎಂದು ಹೆಸರಾದ ಏಕೈಕ ಪುಣ್ಯ ಪ್ರಭುಗಳು. ಅವರ ಜೀವಿತಾವಧಿ 5.5 ದಶಕಗಳಷ್ಟು ವ್ಯಾಪ್ತಿಯದು. 1884 1940. ಬಾಲ್ಯ, ಶಿಕ್ಷಣ. ಚಾಮರಾಜರು ಹಾಗೂ ವಾಣಿ ವಿಲಾಸ ಸನ್ನಿಧಾನ ಎಂದೇ ಹೆಸರುವಾಸಿಯಾಗಿದ್ದ ಅವರ ಧರ್ಮ ಪತ್ನಿ ಕೆಂಪನಂಜಾಂಬಿಕಾ ದೇವಿಯವರ ಸುಪುತ್ರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು 1884 ಜೂನ್ 4 ಜನಿಸಿದರು. ಶಾಲಿವಾಹನ ಶಕ 1807 ತಾರಣ ಸಂವತ್ಸರದ ಜ್ಯೇಷ್ಠ ಶುದ್ಧ ಏಕಾದಶಿ. ಅಂದು ಭಾನುವಾರ, ಚಿತ್ರ ನಕ್ಷತ್ರವಿತ್ತು. ಕೃಷ್ಣರಾಜರ ಜೊತೆಯಲ್ಲಿ ಜನಿಸಿದವರು 3 ಸಹೋದರಿಯರು, 1 ತಮ್ಮಂದಿರು. ಅಕ್ಕಂದಿರು ಜಯಲಕ್ಷ್ಮಮ್ಮಣ್ಣಿ ಮತ್ತು ಕೃಷ್ಣ ಜಮ್ಮಣ್ಣಿ, ತಂಗಿ ಚಲುವ ಜಮ್ಮಣ್ಣಿ ಹಾಗೂ ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರು. ಇನ್ನಿಬ್ಬರು ಸೋದರರು ಜನಿಸಿದ್ದರೂ ಕಿರಿವಯಸ್ಸಿನಲ್ಲೇ ತೀರಿಕೊಂಡರು. ನಾಲ್ವಡಿಯವರ ಸಕ್ರಮ ವಿದ್ಯಾಭ್ಯಾಸಕ್ಕೆಂದು ಲೋಕರಂಜನ ಮಹಲ್ ಅಥವಾ ಬೇಸಿಗೆ ಅರಮನೆಯಲ್ಲಿ 1892 ರಾಯಲ್ ಸ್ಕೂಲ್ ಆರಂಭವಾಯಿತು. ಅದಕ್ಕೆ ಅಂಬಲ್ ನರಸಿಂಹಯ್ಯಂಗಾರ್ಯರು ಆಗ ಮುಖ್ಯೋಪಾಧ್ಯಾಯರು. ಇಂಗ್ಲಿಷನ್ನು ಪೂರ್ಣ ರಾಘವೇಂದ್ರರಾವ್, ಕನ್ನಡ ಸಂಸ್ಕೃತಗಳನ್ನು ಸೊಸಲೆ ಅಯ್ಯಾಶಾಸ್ತ್ರಿ, ಉರ್ದುವನ್ನು ಹಸನ್ ಅಲಿ, ಗಣಿತವನ್ನು ಭೀಮರಾವ್, ಭೂಗೋಳವನ್ನು ಕೃಷ್ಣಯ್ಯಂಗಾರ್ ಬೋಧಿಸುತ್ತಿದ್ದರು. ಭಾಷಾ ಪ್ರಭುತ್ವ,
ಲೋಕಜ್ಞಾನಗಳ ತಿಳುವಳಿಕೆಗೆ ಈ ಅಧ್ಯಾಪಕ ವರ್ಗದಿಂದ ನಾಲ್ವಡಿಯವರಿಗೆ ಅಸ್ಥಿಭಾರ ಬಿತ್ತು. ಮಹಮ್ಮದ್ ಅಲಿ ಅವರಿಂದ ಕುದುರೆ ಸವಾರಿ, ವರದರಾಜ ನಾಯ್ಡು ಅವರಿಂದ ಡ್ರಿಲ್ ಕವಾಯತು, ಆರ್ ಮುಗಂಪಿಳ್ಳಿ ಅವರಿಂದ ಚಿತ್ರಕಲೆ, ವೀರಣ್ಣನವರಿಂದ ಜಿಮ್ನಾಸ್ಟಿಕ್ಸ್ನ ತರಬೇತಿ ದೊರೆತವು. ಬುದ್ಧಿಬಲ, ಆತ್ಮಬಲ, ಮನೋಬಲ, ದೇಹಬಲ, ಕಲೆ ಸಂಸ್ಕೃತಿ ಬಲಗಳ ಆರೈಕ ಪೂರೈಕೆಗಳು ಇವುಗಳಿಂದಾದವು. ಈ ಅವಧಿಯ ಅವರ ಬರವಣಿಗೆಯ ಅಂದಗಾರಿಕೆ, ಇಂಗ್ಲಿಷ್ ಕನ್ನಡಗಳಲ್ಲಿ ಪ್ರಬಂಧ ರಚನಾ ಸಾಮರ್ಥ್ಯ ಉಲ್ಲೇಖನೀಯ. ಮುಂದೆ ದಿವಾನರಾದ ಮಿರ್ಜಾ ಇಸ್ಮಾಯಿಲ್, ಸರ್ದಾರ್ ಎನ್. ಲಕ್ಷ್ಮೀಕಾಂತರಾಜ ಅರಸು, ಮೇಜ ಸುಬ್ಬರಾಜ ಅರಸು, ಎಂ.ಎಸ್. ರಾಮಚಂದ್ರರಾವ್, ಎಸ್. ನರಸಿಂಗರಾವ್, ಲಿಂಗೋಪಂತ ಬಾದಾಮಿ ಇವರ ಆ ಕಾಲದ ಕೆಲವು ಸಹಪಾಠಿಗಳು. 1894ರಲ್ಲಿ ಈ ಶಾಲೆಗೆ ನಾಲ್ವಡಿಯವರ ತಮ್ಮಂದಿರಾದ ಕಂಠೀರವ ನರಸರಾಜ ಒಡೆಯರು ಬರತೊಡಗಿದರು. ರಾಜಕುಮಾರರಿಬ್ಬರಿಗೂ ಇಂಗ್ಲಿಷ್ನ ಮೇಲೆ ಪೂರ್ಣ ಪ್ರಭುತ್ವ ಪ್ರಾಪ್ತವಾಗಲಿ ಎಂದು ಜೆ. ವೈಟ್ಲಿ ಅವರನ್ನು ನೇಮಿಸಿ, ಆರಂಭದಲ್ಲಿ ಅವರಿಗೆ ರಾಯಲ್ ಸ್ಕೂಲ್ನ ಆಡಳಿತ ನಿರ್ವಹಣೆ ನೀಡಲಾಗಿತ್ತು. ಆಧುನಿಕ ಕಾಲಕ್ಕೆ ಪ್ರಜಾಮುಖಿ ಆಡಳಿತಕ್ಕೆ ನಾಲ್ವಡಿಯವರನ್ನು ಸಜ್ಜುಗೊಳಿಸುವುದು ಅಂದಿನ ಹಿರಿಯರ ಅಪೇಕ್ಷೆಯಾಗಿತ್ತು. ಹಾಗಾಗಿ ಅವರ ವಿದ್ಯಾಭ್ಯಾಸವನ್ನು ಬಲಿಷ್ಠಗೊಳಿಸಲು ಆ ಕಾಲದ ಪ್ರಸಿದ್ಧ ಶಿಕ್ಷಣವೇತ್ತ ಎಸ್. ಎಂ. ಪ್ರೇಸೂರ್ ಅವರನ್ನು ಮುಖ್ಯೋಪಾಧ್ಯಾಯರಾಗಿ ನೇಮಿಸಲಾಯಿತು. ಅವರು ಐಸಿಎನ್ ಅಧಿಕಾರಿಗಳು. ಶಿಸ್ತಿನ ನಡವಳಿಕೆ, ಸಮಯ ಪಾಲನೆ, ಸತತ ಅಭ್ಯಾಸಗಳೊಂದಿಗೆ ಭಾಷೆ ಕಲೆಗಳಲ್ಲದೆ ರಾಜ್ಯಶಾಸ್ತ್ರ, ವ್ಯವಹಾರ ವಿಜ್ಞಾನ, ಅರ್ಥಶಾಸ್ತ್ರಗಳ ಬೋಧನೆಯೂ ನಡೆಯಿತು. ಬೆಳಿಗ್ಗೆ 11ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಪಾಠ ಪ್ರವಚನಗಳು. ಅದರಲ್ಲಿ ಜಿಮ್ನಾಸ್ಟಿಕ್ಸ್, ಮಿಲಿಟರಿ ಡ್ರಿಲ್, ಟೆನ್ನಿಸ್, ಪೋಲೋ, ಕ್ರಿಕೆಟ್, ಆಕ್ಟಿಂಗ್ ಗೇಮ್, ಮಿಮಿಕ್ರಿ, ಬಂದೂಕು ಪ್ರಯೋಗಗಳು ಸೇರಿದ್ದವು. ಪಾಠ ಬೋಧನೆಯ ಏಕತಾನತೆಯನ್ನು ಪ್ರವಾಸ ಹಾಗೂ ಸಂತೋಷಕೂಟಗಳಿಂದ ಪ್ರೇಸರ್ ನೀಗಿಸುತ್ತಿದ್ದರು. ದಿನಗಳೆದಂತೆಲ್ಲ ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಪ್ರೌಢಗ್ರಂಥಗಳ ಅಭ್ಯಾಸದೆಡೆ ಕೃಷ್ಣರಾಜರು ತೊಡಗಿದರು. ದರ್ಶನ, ತತ್ವಶಾಸ್ತ್ರಗಳ ಬಗ್ಗೆ ಪಂಡಿತರೊಂದಿಗೆ ಸಮಾಲೋಚಿಸಿದರು. ಪ್ರೀತಿ, ಸಹನೆ, ಸಾಮರಸ್ಯ, ಸಹಾನುಭೂತಿ, ಸರಿಸಮಾನತೆ, ನಿರಹಂಕಾರತೆಗಳನ್ನು ಸಹ ಅಧ್ಯಾಯಿಗಳಲ್ಲಿ ನಾಲ್ವಡಿಯವರು ತೋರುತ್ತಿದ್ದರು. ಮುಂದೆ ಪ್ರಜೆಗಳ ಬಗೆಗೆ ಪ್ರೀತಿ ವರ್ಧಿಸಲು ಇವು ಮೂಲವಾದವು. ಕರುಣೆ, ಅನುಕಂಪ, ಸಮಾಧಾನಶೀಲತೆ, ವಿನಯ, ವಿನೋದಶೀಲತೆಗಳು ಈ ಹಂತದಲ್ಲೇ ನಾಲ್ವಡಿಯವರಲ್ಲಿ ಮೊಳಕೆಯೊಡೆದವು. ಭಾಷೆ, ವಿಜ್ಞಾನ, ಚರಿತ್ರೆಗಳೊಂದಿಗೆ ಖಗೋಳಶಾಸ್ತ್ರ, ಅಂತಾರಾಷ್ಟ್ರೀಯ ಕಾನೂನು, ಭಾರತದ ಕಾನೂನು, ರಾಜ್ಯಶಾಸ್ತ್ರ ಸಿದ್ಧಾಂತ, ಮೈಸೂರು ರಾಜ್ಯ ಜಮೀನಿನ ಕಂದಾಯ ಮತ್ತು ಸರ್ವೇಕ್ಷಣ, ರೆವಿನ್ಯೂ ನಿಬಂಧನೆ, ಸಿವಿಲ್ ಮತ್ತು ಕ್ರಿಮಿನಲ್ ನಿಯಮ ನಿಬಂಧನೆಗಳು, ಇನಾಂ ವ್ಯವಸ್ಥೆ, ಕಾಡಿನ ಆಡಳಿತ, ಅಬಕಾರಿ ಕಾನೂನು, ತೆರಿಗೆ, ನೋಂದಣಿ, ಸ್ಟ್ಯಾಂಪು ವಿಚಾರಗಳನ್ನು ತಿಳಿಸಲು ಪ್ರೇಸರ್ ಕಾಲಕ್ರಮೇಣ ವ್ಯವಸ್ಥೆ ಮಾಡಿದರು. ಈ ಎಲ್ಲದರಿಂದ ನಾಲ್ವಡಿಯವರ ಶಿಕ್ಷಣ ಶಿಲ್ಪಕ್ಕೆ ವ್ಯವಹಾರ ಆಡಳಿತಗಳ ಹೊಳಪು ಲೇಪನಗೊಂಡಂತಾಯಿತು. ನಾಲ್ವಡಿಯವರಿಗೆ ವಿದ್ಯಾಭ್ಯಾಸದ ಹಂತದಲ್ಲೇ ಕರ್ನಾಟಕ ಸಂಗೀತದ ಪಾಠವಾಯಿತು. ಆಸ್ಥಾನ ವಿದ್ವಾಂಸರಾದ ವೀಣೆ ಶಾಮಣ್ಣನವರು ಅವರ ಪ್ರಥಮ ಗುರುಗಳು. ಆ ಬಳಿಕ ವೀಣೆ ಶೇಷಣ್ಣನವರು ವಿಸ್ತಾರವಾಗಿ ಸಂಗೀತಾಭ್ಯಾಸ ಮಾಡಿಸಿದರು. ಪ್ರೇಸರ್ ಅವರ ಆಗಮನದ ನಂತರ ಪಾಶ್ಚಾತ್ಯ ಸಂಗೀತವು ಅಭ್ಯಾಸದ ವ್ಯಾಪ್ತಿಗೆ ಸೇರಿತು. ಗ್ರ್ಯಾಂಡ್ ಮಾಸ್ಟರ್ ಡೆಪ್ರೀಸ್ ಅವರು ಇದಕ್ಕಾಗಿ ನೇಮಕಗೊಂಡರು. ಭಾಷೆಗಳು, ವ್ಯವಹಾರ ವಿಚಾರಗಳು, ಆಡಳಿತ ವಿಷಯಗಳು, ತತ್ವಶಾಸ್ತ್ರ, ಸಾಹಿತ್ಯ, ಸಂಗೀತಗಳು ಮೇಳವಿಸಿದ್ದ ಪರಿಪೂರ್ಣ ವಿದ್ಯಾಭ್ಯಾಸವನ್ನು ನಾಲ್ವಡಿಯವರು ಪಡೆದುಕೊಂಡರು. ಮುಂದುವರಿಯುತ್ತದೆ. 6 ನೆನಪು. ಗಾಂಧೀಜಿ ಶ್ಲಾಘಿಸಿದ ಹುದಲಿಯ ಅಹಿಂಸಾ ಚಪ್ಪಲಿ. ಕರ್ನಾಟಕದ ಹುದಲಿ ಎಂಬ ಊರಿಗೆ ಐತಿಹಾಸಿಕ ಮಹತ್ವವಿರುವುದು 2 ಮುಖ್ಯ ಕಾರಣಗಳಿಗಾಗಿ. ಒಂದು, ಮಹಾತ್ಮ ಗಾಂಧಿಯವರು ಈ ಊರಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿನ ಗಂಗಾಧರರಾವ್ ದೇಶಪಾಂಡೆಯವರ ಕುಮಾರಿ ಆಶ್ರಮದಲ್ಲಿ ಅಂತರ್ಜಾತಿ ವಿವಾಹದ ಕ್ರಾಂತಿ ಕಹಳೆ ಉದಿದ್ದು. ಇನ್ನೊಂದು, ಪಾದರಕ್ಷೆ ತಯಾರಿಕೆಗಾಗಿ ಹಸು ಎತ್ತುಗಳನ್ನು ವಧಿಸುವ ಬದಲಿಗೆ ಸಹಜವಾಗಿ ಮೃತಪಟ್ಟ ಹಸು ಎತ್ತುಗಳ ಚರ್ಮವನ್ನಷ್ಟೇ ಬಳಸಿ ಈ ಊರಲ್ಲಿ ತಯಾರಿಸಲಾಗುತ್ತಿದ್ದ ಚಪ್ಪಲಿಗಳಿಗೆ ಅಹಿಂಸಾ ಚಪ್ಪಲಿಗಳೆಂಬ ದೀಕ್ಷಾನಾಮವನ್ನು ಗಾಂಧೀಜಿ ಘೋಷಿಸಿದ್ದು. 17 ಏಪ್ರಿಲ್ 1937. ಸ್ಥಳ: ರೈಲು ನಿಲ್ದಾಣ, ಸುಲ್ದಾಳ. ಇಂದು ಗಾಂಧೀಜಿ ಬರುತ್ತಿದ್ದಾರೆ ಎಂದು 1000 ರೂಪಾಯಿ ಜನ ಕಾತರದಿಂದ ಕಾಯುತ್ತಿದ್ದರು.
ಗಾಂಧೀಜಿ ಮತ್ತೊಮ್ಮೆ ಬೆಳಗಾವಿಗೆ ಬರುತ್ತಿರುವುದು ಏಕೆ ಎಂದು ಆತಂಕಗೊಂಡ ಬ್ರಿಟಿಷ್ ಅಧಿಕಾರಿಗಳು ಸುಮಾರು 1,000 ಜನ ಪೊಲೀಸರನ್ನು ಇಲ್ಲಿ ನಿಯೋಜಿಸಿದ್ದರು. ಆದರೆ ಪ್ರಾಯಃ ಅಲ್ಲಿ ಸೇರಿರುವ ಯಾರಿಗೂ ಗಾಂಧೀಜಿಯವರ ಹುದಲಿ ಪ್ರವಾಸ 2 ಐತಿಹಾಸಿಕ ಘಟನೆಗಳಿಗೆ ಕಾರಣವಾಗಲಿತ್ತು ಮತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಇವು ಕನ್ನಡಿಗರ ಮತ್ತೆ 2 ದೊಡ್ಡ ಕೊಡುಗೆಗಳಾಗಲಿದ್ದವು ಎಂಬ ಕಲ್ಪನೆಯೂ ಇದ್ದಿರಲಾರದು. ಗಾಂಧೀಜಿ ಬಂದರು. ಆದರೆ ಅವರನ್ನು ಸುಲ್ದಾಳದ ರೈಲು ನಿಲ್ದಾಣದಿಂದ ಹುದಲಿಯ ಕುಮಾರಿ ಆಶ್ರಮದವರೆಗೆ ಎತ್ತಿನ ಗಾಡಿಯಲ್ಲಿ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದ ಗಂಗಾಧರರಾವ್ ದೇಶಪಾಂಡೆಯವರ ಯೋಜನೆಗೆ ಇದ್ದಕ್ಕಿದ್ದಂತೆ ಆರಂಭವಾದ ಭಾರೀ ಮಳೆ ಅಡ್ಡಿಯಾಯಿತು. ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡಲು ನಿರಾಕರಿಸಿದ ಗಾಂಧೀಜಿ, ಸುರಿಯುತ್ತಿದ್ದ ಮಳೆಯಲ್ಲಿಯೇ ಕೆಸರು ತುಂಬಿದ ರಸ್ತೆಯಲ್ಲಿ ಹುದಲಿಯತ್ತ ಮುನ್ನಡೆದರು. ಅವರ ಸರಳತೆಗೆ ಶರಣಾದ ಜನರು ಅವರನ್ನು ಶ್ರದ್ಧೆಯಿಂದ ಹಿಂಬಾಲಿಸಿದರು. ಆಗ ಬೇರೆ ದಾರಿ ಕಾಣದ ಪೊಲೀಸರು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಕೂಡ ನಡೆಯುತ್ತಾ ಗಾಂಧೀಜಿಯವರನ್ನು ಅನುಸರಿಸಿದರು. ಹುದಲಿಯಲ್ಲಿ ಕುಮಾರಿ ಆಶ್ರಮವನ್ನು ಸ್ಥಾಪಿಸಿದವರು ಗಾಂಧಿವಾದಿ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಕೇಸರಿ ಮತ್ತು ಕರ್ನಾಟಕ ಖಾದಿ ತಂದ ಭಗೀರಥ ಬಿರುದಾಂಕಿತರಾಗಿದ್ದ ಗಂಗಾಧರ ದೇಶಪಾಂಡೆಯವರು 1871 1960 ಖಾದಿ ಮೂಲಕ ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯ ಎನ್ನುವ ಧ್ಯೇಯದಿಂದ ಭಾರತದಾದ್ಯಂತ 6 ಖಾದಿ ಉತ್ಪನ್ನ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಇದರಂತೆ 1927ರಲ್ಲಿ ಕರ್ನಾಟಕದಲ್ಲಿ ಗಂಗಾಧರ ದೇಶಪಾಂಡೆಯವರು ಹುದಲಿಯ ತಮ್ಮ ಕುಮಾರಿ ಆಶ್ರಮದಲ್ಲಿ ಖಾದಿ ಉತ್ಪನ್ನ ಕೇಂದ್ರವನ್ನು ಸ್ಥಾಪಿಸಿದರು. ಮಾತ್ರವಲ್ಲ, ಖಾದಿಯನ್ನು ಜನಪ್ರಿಯಗೊಳಿಸಲು ಹಳ್ಳಿಗೂ ಸಂಚರಿಸಿ ಪ್ರಚಾರ ಮಾಡಿದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಯನ್ನು ಪ್ರಾರಂಭಿಸಿದವರು ಗಂಗಾಧರ ದೇಶಪಾಂಡೆಯವರು. 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಮಹಾಧಿವೇಶನದ ಯಶಸ್ಸಿನ ಹಿಂದೆ ಗಂಗಾಧರರಾವ್ ದೇಶಪಾಂಡೆಯವರ ಪರಿಶ್ರಮ ಬಹಳಷ್ಟಿತ್ತು. ಕುಮಾರಿ ಆಶ್ರಮ ಹಾಗೂ ಖಾದಿ ಉತ್ಪನ್ನ ಕೇಂದ್ರದ ಚಟುವಟಿಕೆಗಳನ್ನು ತಿಳಿದು ಸಂತೋಷ ವ್ಯಕ್ತಪಡಿಸಿದ್ದ ಗಾಂಧೀಜಿ 1937ರ 17 ಏಪ್ರಿಲ್ರಂದು ಹುದಲಿಗೆ ಆಗಮಿಸಿದ್ದರು. ಹುದಲಿಯಲ್ಲಿ ನಡೆದ ಒಂದು ವಾರದ ಗಾಂಧಿ ಸೇವಾ ಸಮ್ಮೇಳನದಲ್ಲಿ ಗಾಂಧೀಜಿಯವರ ಜೊತೆ ಅವರ ಪತ್ನಿ ಕಸ್ತೂರ್ಬಾ ಗಾಂಧಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್, ಖಾನ್ ಅಬ್ದುಲ್ ಗಫಾರ್ ಖಾನ್, ಸರೋಜಿನಿ ನಾಯ್ಡು ಸೇರಿದಂತೆ ಸುಮಾರು 10,000 ಜನರು ಭಾಗವಹಿಸಿದ್ದರು. ಗಾಂಧೀಜಿಯವರ ಆಶಯದಂತೆ ಎಲ್ಲರಿಗೂ ಉಳಿದುಕೊಳ್ಳಲು ಸರಳ ಗುಡಿಸಲು ಮಾದರಿ ಕುಟೀರಗಳನ್ನು ದೇಶಪಾಂಡೆ ಮತ್ತು ಸಹಚರರು ಹುದಲಿಯಲ್ಲಿ ನಿರ್ಮಿಸಿದ್ದರು. ಸಮ್ಮೇಳನದ ಸಂದರ್ಭದಲ್ಲಿ ಕುಮಾರಿ ಆಶ್ರಮದಲ್ಲಿದ್ದ 2 ಬಾವಿಗಳ ನೀರನ್ನು ಬಳಸಲಾಗಿತ್ತೆಂಬ ಹಿನ್ನೆಲೆಯಲ್ಲಿ ಈ ಬಾವಿಗಳನ್ನು ಕಾಂಗ್ರೆಸ್ ಬಾವಿಗಳು ಎಂದು ಕೂಡ ಕರೆಯಲಾಗುತ್ತದೆ. ಗಂಗಾಧರ ದೇಶಪಾಂಡೆಯವರ ಮೊಮ್ಮಗ, ಗೋಗಟೆ ತಾಂತ್ರಿಕ ಶಿಕ್ಷಣ ವಿದ್ಯಾಲಯದ ಪ್ರಾಧ್ಯಾಪಕ ಗಜೇಂದ್ರ ದೇಶಪಾಂಡೆ ಅವರು ತಮ್ಮ ಅಜ್ಜನ ಕಾಲದಲ್ಲಿ ನಡೆದ ಗಾಂಧೀಜಿ ಭೇಟಿಯ ಸಂದರ್ಭದ 2 ವಿದ್ಯಮಾನಗಳನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ತಮ್ಮ ಅಜ್ಜ ಮತ್ತವರ ಸಹಚರರಾಗಿದ್ದ ಗಂಗಪ್ಪ ಮುದ್ದಪ್ಪ ಮಾಳಗಿ, ಅಣ್ಣ ಗುರೂಜಿ, ರಾಮಚಂದ್ರ ವಡವಿ ಮುಂತಾದವರು ಈ ಅವಳಿ ವಿದ್ಯಮಾನಗಳನ್ನು ಅಭಿಮಾನದಿಂದ ಮೇಲುಕು ಹಾಕುತ್ತಿದ್ದರು ಎನ್ನುತ್ತಾರೆ ಗಜೇಂದ್ರ. ಆ 2 ವಿದ್ಯಮಾನಗಳೆಂದರೆ ರಾಷ್ಟ್ರೀಯ ವಿವಾಹ ಪರಿಕಲ್ಪನೆ ಹಾಗೂ ಅಹಿಂಸಾ ಚಪ್ಪಲಿ. ರಾಷ್ಟ್ರೀಯ ವಿವಾಹ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಾತಿ ಪದ್ಧತಿಯನ್ನು ವಿರೋಧಿಸಿ ಕಲ್ಯಾಣದಲ್ಲಿ ಶರಣರಾದ ಹರಳಯ್ಯನವರ ಪುತ್ರ ಮತ್ತು ಮಧುವರಸರ ಪುತ್ರಿಯ ವಿವಾಹವನ್ನು ನೆರವೇರಿಸಿದ್ದರು. ಗಾಂಧೀಜಿ ಹುದಲಿಯಲ್ಲಿರುವಾಗ ಅವರ ಮೊಮ್ಮಗಳು ಮನು ಗಾಂಧಿಯವರ ವಿವಾಹ ಮತ್ತು ಗಾಂಧೀಜಿಯವರ ಆಪ್ತರಾದ ಮಹಾದೇವ ದೇಸಾಯಿಯವರ ಸೋದರಿ ನಿರ್ಮಲಾ ದೇಸಾಯಿಯವರ ವಿವಾಹವನ್ನು ಕೂಡ ಅಂತರ್ಜಾತಿ ವಿವಾಹವಾಗಿ ನೆರವೇರಿಸಲಾಯಿತು. ಈ ವಿವಾಹಗಳು ನಡೆದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚಿನ ಬಲ ತುಂಬಬಹುದೆಂಬ ಗುಮಾನಿಯಿಂದ ವಿವಾಹಗಳನ್ನು ತಡೆಯಲೆಂದೇ ಹುದಲಿಯಲ್ಲಿ ₹1,000 ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಆದರೆ ಗಂಗಾಧರರಾವ್ ದೇಶಪಾಂಡೆ ಮತ್ತು ಸಹಚರರು ಪೊಲೀಸರಿಗೆ ಸಣ್ಣ ಸುಳಿವು ಕೂಡ ಸಿಗದಂತೆ ಈ ವಿವಾಹಗಳನ್ನು ಏರ್ಪಡಿಸಿದ್ದರು. ಕರ್ನಾಟಕದ ಹುದಲಿಯಲ್ಲಿ ನಡೆದ ಈ 2 ಅಂತರ್ಜಾತೀಯ ವಿವಾಹಗಳು ಮುಂದೆ ರಾಷ್ಟ್ರೀಯ ವಿವಾಹ ಎಂದು ಜನಪ್ರಿಯವಾಗಿ ಭಾರತದ ಹಲವಾರು ಕಡೆ ನಡೆದವು. ಅಹಿಂಸಾ ಚಪ್ಪಲಿಗಳು
ಪಾದರಕ್ಷೆ ಮೊದಲಾದ ಚರ್ಮದ ಉತ್ಪನ್ನಗಳಿಗಾಗಿ ಪ್ರಾಣಿಗಳನ್ನು ವಧಿಸುವ ಬದಲಾಗಿ ಸಹಜ ರೀತಿಯಲ್ಲಿ ಮರಣ ಹೊಂದಿದ ದನಗಳ ಚರ್ಮವನ್ನು ಬಳಸಿ ಪಾದರಕ್ಷೆಗಳನ್ನು ಮಾಡುವ ವ್ಯಕ್ತಿ ಹುದಲಿಯಲ್ಲಿದ್ದರು. ಹುದಲಿಯ ಕರೆಪ್ಪ ಹರಿಜನ ಅವರೇ ಹೀಗೆ ಮಾಡುತ್ತಿದ್ದವರು. ಗಾಂಧೀಜಿಯವರಿಗೆ ನೀಡಲು ಕರೆಪ್ಪ ಅವರು ಈ ರೀತಿ ತಯಾರಿಸಿದ ಒಂದು ಜೊತೆ ಪಾದರಕ್ಷೆಗಳನ್ನು ಮೆರವಣಿಗೆಯಲ್ಲಿ ತರಲಾಯಿತು. ವೇದಿಕೆಯ ಮೇಲೆ ಇದ್ದ ಗಾಂಧೀಜಿಯವರು ಕೆಳಗಿಳಿದು ಬಂದು ಈ ಪಾದರಕ್ಷೆಗಳನ್ನು ಅತ್ಯಂತ ಗೌರವದಿಂದ ಸ್ವೀಕರಿಸಿದರು. ಅನಂತರ ಕರೆಪ್ಪ ಅವರನ್ನು ವೇದಿಕೆಗೆ ಕರೆತಂದ ಗಾಂಧೀಜಿ 1923ರಿಂದಲೂ ಕರೆಪ್ಪ ತಮಗೆ ಇಂತಹ ಪಾದರಕ್ಷೆಗಳನ್ನು ಮಾಡಿ ಕಳುಹಿಸುತ್ತಿದ್ದಾರೆ. ಇಂದು ಹುದಲಿಯಲ್ಲಿ ಅವರನ್ನೇ ಭೇಟಿಯಾಗಿದ್ದು ತಮಗೆ ಸಂತಸ ತಂದಿದೆ ಎಂದಾಗ ಸಭಿಕರು ಎದ್ದು ನಿಂತು ಕರೆಪ್ಪ ಹರಿಜನ ಅವರಿಗೆ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಈ ಪಾದರಕ್ಷೆಗಳನ್ನು ಗಾಂಧೀಜಿಯವರು ಅಹಿಂಸಾ ಚಪ್ಪಲಿಗಳು ಎಂದು ಕರೆದರು. ಸಬರಮತಿ ಆಶ್ರಮದಲ್ಲಿ ಕೂಡ ಇಂಥವೇ ಚಪ್ಪಲಿ ತಯಾರಿಸಲು ಗಾಂಧೀಜಿಯವರು ಯೋಚಿಸಿದರು. ಈ ಉದ್ದೇಶಕ್ಕಾಗಿ ಸಬರಮತಿ ಆಶ್ರಮಕ್ಕೆ, ಆಗ ಇದು ಸತ್ಯಾಗ್ರಹ ಆಶ್ರಮ ಎಂದು ಜನಪ್ರಿಯವಾಗಿತ್ತು, 5 ಕುಟುಂಬಗಳನ್ನು ಗಾಂಧೀಜಿ ಆಮಂತ್ರಿಸಿದರು. ಗೋವಾಭಾಯ್ ಚಾವಡ, ಪೇಮಭಾಯ್ ರಾಥೋಡ್, ಅಮ್ರಭಾಯ್ ಹೀರಾಭಾಯ್ ರಾಥೋಡ್ ಮತ್ತು ಬೇಚಾಳ್ಭಾಯ್ ರಚ್ಚಲ್ಭಾಯ್. ಸಬರಮತಿ ಆಶ್ರಮದ ಗೋಶಾಲೆಯ ಹಸುಗಳು ಮರಣ ಹೊಂದಿದ್ದಾಗ ಅವುಗಳ ಚರ್ಮವನ್ನು ಬಿಡಿಸಿ, ಹದಗೊಳಿಸಿ, ಪಾದರಕ್ಷೆಗಳನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವ ಕೆಲಸವನ್ನು ಪ್ರಾರಂಭಿಸಿದರು. ಮುಂದಿನ ದಿನಗಳಲ್ಲಿ ಬಾಬುಭಾಯ್ ತೋಸರ್ ಕೂಡ ತಮ್ಮ ಕುಟುಂಬದವರೊಡನೆ ಬಂದು ಸಬರಮತಿ ಆಶ್ರಮದಲ್ಲಿದ್ದ ಅಹಿಂಸಾ ಪಾದರಕ್ಷೆ ಘಟಕದಲ್ಲಿ ಕೆಲಸ ಮಾಡಿದರು. ಸುಮಾರು 1970ರವರೆಗೆ ಇಂತಹ ಅಹಿಂಸಾ ಪಾದರಕ್ಷೆಗಳ ತಯಾರಿಕೆ ಮತ್ತು ಮಾರಾಟ ಸಾಧ್ಯವಾಗುತ್ತಿತ್ತು. ಆದರೆ ಇವುಗಳಿಗೆ ಬೇಡಿಕೆ ಬಹಳ ಕಡಿಮೆಯಾದ ಕಾರಣ ಯುವಕರು ಈ ಕೆಲಸವನ್ನು ಬಿಟ್ಟು ಬೇರೆ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಈ ಕುಟುಂಬಗಳ ಹಿರಿಯರು ವಿಷಾದದಿಂದ ಹೇಳುತ್ತಾರೆ. ಗಾಂಧೀಜಿ ಬದುಕಿರುವವರೆಗೂ ಅಹಿಂಸಾ ಚಪ್ಪಲಿಗಳನ್ನು ಬಳಸುತ್ತಿದ್ದರು. ಅವುಗಳನ್ನು ಅನೇಕರಿಗೆ ಉಡುಗೊರೆಯಾಗಿ ನೀಡಿದ್ದರು. ಹೀಗೆ ಗಾಂಧೀಜಿಯವರಿಂದ ಬಳಸಿದ್ದ ಚಪ್ಪಲಿಗಳನ್ನು ಪಡೆದುಕೊಂಡಿದ್ದ ವಿದೇಶಿ ಗಣ್ಯರೊಬ್ಬರು ಮೃತರಾದ ಅನಂತರ ಅವರ ಕುಟುಂಬದವರು ಆ ಚಪ್ಪಲಿಗಳನ್ನು ಹರಾಜು ಮಾಡುವ ಅಮೆರಿಕ ಮೂಲದ ಸಂಸ್ಥೆಗೆ ನೀಡಿದ್ದರು. ಅಹಿಂಸಾ ಚಪ್ಪಲಿಗಳ ಬಗ್ಗೆ ಕೇಳಿದ್ದ ಅನಿವಾಸಿ ಭಾರತೀಯರೊಬ್ಬರು 20,113ರಲ್ಲಿ ನಡೆದ ಹರಾಜಿನಲ್ಲಿ 19,000 ಪೌಂಡ್ ಹಣ ಕೊಟ್ಟು ಈ ಚಪ್ಪಲಿಗಳನ್ನು ಖರೀದಿಸಿದಾಗ ಬೆಳೆಸಿದ್ದ ಚಪ್ಪಲಿಗಳಿಗೆ ಅಷ್ಟು ದುಡ್ಡು ಕೊಟ್ಟು ಖರೀದಿಸಿದರು ಎಂದು ಅನೇಕ ವಿದೇಶಿ ಮಾಧ್ಯಮಗಳು ಪ್ರಶ್ನಿಸಿದ್ದವು. ಆಗ ಖರೀದಿ ಮಾಡಿದ್ದ ಮಹನೀಯರು ಕರ್ನಾಟಕದ ಹುದಲಿಯ ಅಹಿಂಸಾ ಚಪ್ಪಲಿಗಳ ಮಹತ್ವವನ್ನು ವಿವರಿಸಿದಾಗ ಈ ವಿಷಯ ವಿದೇಶಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿ ಅಸಂಖ್ಯ ಜನರನ್ನು ತಲುಪಿತು. ಕರ್ನಾಟಕದ ಹುದಲಿಯಲ್ಲಿ ಕರೆಪ್ಪ ಹರಿಜನ ಅವರು ತಯಾರಿಸುತ್ತಿದ್ದ ಅಹಿಂಸಾ ಚಪ್ಪಲಿಗಳಂತೆ ತಾವು ಕೂಡ ತಯಾರಿಸಬೇಕೆಂದು ದಕ್ಷಿಣ ಅಮೆರಿಕ ಮೊದಲಾದ ಕಡೆಗಳಲ್ಲಿನ ಸ್ವಯಂ ಸೇವಾ ಸಂಸ್ಥೆಗಳು ಪ್ರಯತ್ನ ಮಾಡುತ್ತಿವೆ. ಆದರೆ ಹುದಲಿಯಲ್ಲಿ ನಡೆದ ಈ ಐತಿಹಾಸಿಕ ಘಟನೆಗಳನ್ನು ಕುರಿತು ಈಗಿನ ಯುವ ಜನಾಂಗಕ್ಕೆ ತಿಳಿಸಲು ಭಾರತದ 75ನೇಯ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಾದರೂ ಬೆಳಗಾವಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುಂದಾಗಬೇಕಾಗಿದೆ. 7 ಧಾರಾವಾಹಿ ಭಾಗ 13. ಕಸ್ತೂರ್ಬಾ ಗಾಂಧಿ. ಲೇಖಕರು ಬರಗೂರು ರಾಮಚಂದ್ರಪ್ಪ. 2 ದಿನಗಳ ನಂತರ ಪುತಳಿಬಾಯಿ ಮತ್ತು ಕಸ್ತೂರ್ ಇಬ್ಬರೂ ದೇವಸ್ಥಾನಕ್ಕೆ ಹೋದರು. ಕಾಲೇಜಿನಿಂದ ಬಂದ ಗಾಂಧಿ ಮನೆಯಲ್ಲಿ ಕಸ್ತೂರ್ ಇಲ್ಲದ್ದನ್ನು ಗಮನಿಸಿದರು. ಕೆಲಸದವರನ್ನು ಕೇಳಿದರು. ತಾಯಿಯ ಜೊತೆ ದೇವಸ್ಥಾನಕ್ಕೆ ಹೋಗಿರುವ ವಿಷಯ ತಿಳಿಯಿತು. ಕೋಣೆಯಲ್ಲಿ ಕೂತು ಕನಲಿದರು. ಅವರು ಬರುವುದನ್ನೇ ಕಾದರು. ಅವರು ಹಿಂತಿರುಗಿದ ಮೇಲೆ ಕಸ್ತೂರ್ ಸಹಜವಾಗಿ ಕೋಣೆಗೆ ಬಂದರು. ಎದುರಿಗೊಂದು ಕೆಂಡದ ಬಂಡೆ. ಬಂಡೆಯ ಒಳಗೆ ಗಂಡಿನ ಚಂಡೆ. ಸಿಟ್ಟಿನ ಕೈಯಲ್ಲಿ ಸಟ್ಟುಗ. ಹೆಡೆಯಿಲ್ಲದ ನಾಗ. ಕಸ್ತೂರ್ಗೆ ಅರ್ಥವಾಯಿತು. ಬುಸುಗುಡುವ ಗಾಂಧಿ ಕಚ್ಚಿ ವಿಷ ಉಣಿಸುವ ನಾಗನಲ್ಲ ಎಂದೂ ಗೊತ್ತಿತ್ತು. ಏನೋ ಅವಮಾನವಾದಂತೆ ಅನುಮಾನಿಸುವುದು, ರೆಗುವುದು, ಆ ನಂತರ ಬಾಗುವುದು ಇದು ಆಗಾಗ್ಗೆ ಕಾಣುವ, ಕಾಣೆಯಾಗುವ ರೂಢಿ ಮುಂಗೋಪ. ಕೋಪದೊಳಗಿನ ತಾಪ. ಗಾಂಧಿ ಉಳಿದು, ಬೆಳೆದು, ಬದುಕಿ ಬೆಳಕಾಗಲಿ. ಆದರೆ ಕೋಪತಾಪಗಳಿಗೆ ಸಂತಾಪ ಸೂಚಿಸುವ ಕ್ಷಣ ಬರಲಿ ಎಂಬಂತೆ ಕಸ್ತೂರ್ ಮಾತು ಮತ್ತು ಮೌನದ ನಡುವೆನೊಂದು ನಿಂತರು. ಗಾಂಧಿಯು ಮೌನ. ಕಸ್ತೂರ್ ಮೌನ. ಖಾಲಿ ಹುತ್ತದ ಒಳಗೆ ಗಾಳಿ ಸದ್ದು. ಮಾತಿಗಿಂತ ಯಾತನೆ ಈ ಮೌನ.
ಮಾತು ಹವಣಿಸಿದೆ ಬರಲು ಕದ್ದು. ಕಡೆಗೆ ಕಸ್ತೂರ್ ಮಾತಾಡಿದರು. ಯಾಕೆ ಮಾತು ಹುಟ್ಟ ಸೇರ್ಕೊಂಡ್ತರ ಕುಂತಿದ್ದೀರಾ? ಗಾಂಧಿ ಮಾತಾಡಲಿಲ್ಲ. ಯಾಕ್ ಸುಮ್ನೆ ಬುಸಗುಡ್ತೀರಿ ಒಳಗೇನೆ? ಸದ್ದು ಮಾಡಿ ಹೊರ್ಗಡೆ. ಗಾಂಧಿ ದಿಟ್ಟಿಸಿದರು. ಎಷ್ಟು ಸಾರಿ ಹೇಳ್ಬೇಕು ನಿನಗೆ? ಯಾವ ವಿಷಯ? ನನ್ನನ್ನ ಕೇಳಿದೆ ಮನೆ ಬಿಟ್ಟು ಹೋಗಬಾರದು ಅಂತ. ಅತ್ತೆ ದೇವಸ್ಥಾನಕ್ ಹೋಗೋಣ ಅಂದ್ರು, ಹೋದೆ. ಹೋಗೋಣ ಅಂತ ಇವತ್ತೇ ಹೇಳಿದ್ರಾ? ಇಲ್ಲ ಮೊನ್ನೆ ಹೇಳಿದ್ರು. ಆದ್ರೆ ಇವತ್ತೇ ಹೋಗ್ಬೇಕಾಗುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ. ವಿಷಯ ಗೊತ್ತಾದ್ ಕೂಡ್ಲೆ ನನ್ನ ಒಪ್ಪಿಗೆ ತಗೋಬೇಕಿತ್ತು. ಅತ್ತೆಯವರೇ ಕರೆದಾಗ ನಿಮ್ಮ ಒಪ್ಪಿಗೆ ತಗೋಬೇಕಾ? ಹೌದು. ಯಾರ್ ಕೃದ್ರು ತಗೋಬೇಕು? ದೇವರು ಕೃದ್ರು ತಗೋಬೇಕು. ದೇವರು ಕರೆದಾಗ ಒಪ್ಪಿಗೆ ಪ್ರಶ್ನೆನೇ ಇರೋಲ್ಲ. ಯಾರ್ ಒಪ್ಪಿಗೆಗೂ ಅವಕಾಶ ಕೊಡದೆ ಕರೆಸ್ಕೊಳ್ಳೋ ಅಧಿಕಾರ ದೇವರದು. ಆಗ ನೀವ್ ಗಂಡಂದಿರು ಏನ್ ಮಾಡ್ತೀರಿ? ಗಾಂಧಿಗೆ ಪೇಚಾಟಕ್ಕಿಟ್ಟುಕೊಂಡಿತು. ಗಾಂಧಿಯು ದೇವರ ಭಕ್ತರೇ. ದೇವರ ಅಧಿಕಾರಕ್ಕೆ ಎದುರಾಡೋದುಂಟೆ? ಆದರೂ ಒಂದು ಉತ್ತರ ಕೊಟ್ಟರು. ದೇವರು ಕರೆಸ್ಕೊಂಡಾಗ ನಾವಿಲ್ಲಿರೋಲ್ಲ. ಇಲ್ಲಿರುವಾಗ ಹೇಗಿರ್ಬೇಕು ಅಂತ ಕಲ್ತ್ಕೋ. ಇಲ್ದಿದ್ರೆ ತವರು ಮನೆ ಕಳಿಸ್ಬಿಡ್ತೀನಿ ಅಷ್ಟೇ. ತವರು ಮನೆ ಹೆಣ್ಮಕ್ಕಳಿಗೆ ಇಷ್ಟದ್ ಮನೆ. ಆದ್ರೆ ಗಂಡನಿಂದ ದಬ್ಬಿಸ್ಕೊಂಡ್ ತವರು ಮನೆ ಸೇರೋಕೆ ಯಾವ್ ಹೆಂಡ್ತಿಗೂ ಇಷ್ಟ ಇರೋಲ್ಲ. ಹಾಗಿದ್ರೆ ನಾನ್ ಹೇಳಿದಂತೆ ಕೇಳ್ಬೇಕು. ಚಾಡಿಕೋರರು ಕೊಟ್ಟ ಚಾಟಿ ಹಿಡ್ಕೊಂಡ್ ಮನೆಗ್ ಬರ್ಬೇಡಿ ಅಷ್ಟೇ ಎಂದು ಕಸ್ತೂರಲ್ಲಿಂದ ಹೊರಟರು. ಗಾಂಧಿ ಮತ್ತು ಕಸ್ತೂರ್ ನಡುವೆ ಆಗಾಗ್ಗೆ ಇಂತಹ ಮುಖಾಮುಖಿ ನಡೆಯುತ್ತಲೇ ಇತ್ತು. ಒಮ್ಮೆಯಂತೂ ಗಾಂಧಿ ತನ್ನ ಪತ್ನಿ ಕಸ್ತೂರರನ್ನು ತವರು ಮನೆಗೆ ಅಟ್ಟಿಯೇ ಬಿಟ್ಟರು. ಅಪ್ಪ ಅಮ್ಮನ ಮಾತಿಗೂ ಕಿವಿಗೊಡಲಿಲ್ಲ. ಮನೆಯಲ್ಲಿ ಎಲ್ಲರಿಗೂ ಬೇಸರ. ಯಾರು ಮನಸಾರೆ ಮಾತಾಡದ ಪರಿಸರ. ಎಲ್ಲವೂ ಔಪಚಾರಿಕೆ. ತಿಂಡಿಗೆ ಬಾ, ಊಟಕ್ಕೆ ಬಾ ಇಷ್ಟೇ. ಪ್ರೀತಿಯ ಮಾತಿರಲಿ, ಜಗಳವಾಡಲು ಸಾಧ್ಯವಾಗುತ್ತಿಲ್ಲ. ಗಾಂಧಿಗೆ ತನ್ನ ತಪ್ಪು ಅರಿವಾಗತೊಡಗಿತು. ಆಗ ತಾವೇ ಕಸ್ತೂರ್ ಮನೆಗೆ ಹೋದರು. ಕ್ಷಮೆ ಕೋರಿದರು. ವಾಪಸ್ ಕರೆದುಕೊಂಡು ಬಂದರು. ಮುಂದುವರಿಯುತ್ತದೆ. 8 ದಾಖಲೆ. ಬಾಂಬ್ ಶೋಧಕ ಇಲಿಗೆ ಶೌರ್ಯ ಪ್ರಶಸ್ತಿ. ಆಫ್ರಿಕಾ ಮೂಲದ ಜಯಂಟ್ ಪೌಚ್ ತಳಿಯ ಈ ಇಲಿ ಕಾಂಬೋಡಿಯಾದಲ್ಲಿ ಸತತ 5 ವರ್ಷಗಳ ಕಾಲ ನೆಲ ಬಾಂಬ್ ಹಾಗೂ ಸ್ಫೋಟಕಗಳ ಶೋಧನೆಗೆ ನೆರವಾಗಿ ಒಂದು ವಿಶೇಷ ದಾಖಲೆಯನ್ನೇ ಸೃಷ್ಟಿಸಿದೆ. ಕಳೆದ ವರ್ಷ ಈ ಹೀರೋಗೆ ಶೌರ್ಯ ಪ್ರಶಸ್ತಿ ಲಭಿಸಿ ಪ್ರಪ್ರಥಮ ಬಾರಿಗೆ ಇಂತಹ ಪ್ರಶಸ್ತಿ ಪಡೆದ ಇಲಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಕಾಂಬೋಡಿಯಾದಲ್ಲಿ ಸುದ್ದಿಯೊಂದು ಪ್ರಕಟವಾದಾಗ ದೇಶದ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಬಿಕ್ಕಳಿಸಿ ಅತ್ತರು. ಸೇನಾ ಪಡೆಯವರು ನೋವನ್ನು ಹಂಚಿಕೊಂಡರು. ಅದು ಹೀರೋ ಮಗಾವ ನಿವೃತ್ತಿ ಎಂಬ ಸುದ್ದಿ. ಇಷ್ಟಕ್ಕೂ ಮಗಾವ ಎಂದರೆ ದೇಶಕ್ಕಾಗಿ ಹೋರಾಡಿದೊಬ್ಬ ವೀರಯೋಧನೇನಲ್ಲ. ಅದೊಂದು ದೊಡ್ಡ ಗಾತ್ರದ ಇಲಿ. ನೆಲಬಾಂಬ್ಗಳನ್ನು ಶೋಧಿಸಿ ಸಾವಿರಾರು ರೂಪಾಯಿ ಜನರ ಜೀವ ಉಳಿಸಿದ ಹೆಗ್ಗಳಿಕೆಯ ಯಶೋಗಾಥೆ ಹೊಂದಿರುವ ಇಲಿ. ಬಂಗಾರದ ಪದಕವಿರುವ ಶೌರ್ಯ ಪ್ರಶಸ್ತಿಯನ್ನು ಈ ಇಲಿ ಗಳಿಸಿದೆ. 8ರ ವಯಸ್ಸಿನ ಮಗಾವ 5 ವರ್ಷಗಳ ಕಾಲ ಬಾಂಬ್ ಪತ್ತೆ ಮಾಡಿಕೊಟ್ಟು ಈಗ ವಯೋದೌರ್ಬಲ್ಯದ ಕಾರಣದಿಂದಾಗಿ ಸೇವೆಯಿಂದ ವಿರಮಿಸುತ್ತಿರುವಾಗ ದೇಶ ಸಹಜವಾಗಿ ಕಂಬನಿ ಮಿಡಿಯಿತು. ನೆಲದಾಳದ ಬಾಂಬ್ಗಳಿಂದ ಪರಿತಪಿಸುತ್ತಿರುವ 3 ದೇಶಗಳು ಕಾಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ. 1970ರಿಂದ 9 ವರ್ಷಗಳ ಕಾಲ ಕಾಂಬೋಡಿಯಾದಲ್ಲಿ ಸಂಭವಿಸಿದ ಅಂತರ್ಯುದ್ಧದ ಪರಿಣಾಮವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜನನಾಶವಾಯಿತು. ಸೈನಿಕರು ನೆಲದೊಳಗೆ ಹೂತು ಹಾಕಿದ ಬಾಂಬ್ಗಳ ವಿಚಾರ ತಿಳಿಯದ್ದೇ ಅಮಾಯಕ ಜನರು ಅಲ್ಲಿ ನಡೆದಾಡಿದಾಗ ಸ್ಫೋಟಗೊಂಡು ಸಾಯುತ್ತಲೇ ಇದ್ದರು. ಇಷ್ಟೇ ಅಲ್ಲ, ಅಮೆರಿಕ ಮತ್ತು ವಿಯೆಟ್ನಾಂ ಮಧ್ಯೆ ಸಂಭವಿಸಿದ ಸುದೀರ್ಘ ಕಾಲದ ಯುದ್ಧದಲ್ಲಿ ವಿಮಾನ ಮೂಲಕ ಕಾಂಬೋಡಿಯಾ ಸೇರಿದಂತೆ 3 ದೇಶಗಳ ಮೇಲೆ ಅವ್ಯಾಹತವಾಗಿ ಬಾಂಬ್ ಎಸೆಯಲಾಯಿತು. ಪರಿಣಾಮವಾಗಿ ಕಾಂಬೋಡಿಯಾದಲ್ಲಿ ಎಲ್ಲಿಯೂ ಕಾಲಿಡಲು ಧೈರ್ಯವಿಲ್ಲ. ನೆಲ ಅಗೆಯುವಂತಿಲ್ಲ, ಹೊಲ ಉಳುವಂತಿಲ್ಲ. ಅಲ್ಲೊಂದು ಬಾಂಬಡಗಿರಬಹುದು, ಅದು ಸಿಡಿದು ತುಳಿದವನ ದೇಹದ ಜೊತೆಗೆ ಸಹಸ್ರಾರು ಮಂದಿಯ ದೇಹವನ್ನು ಛಿದ್ರಗೊಳಿಸಬಹುದು ಎಂಬ ಭೀತಿ. ನೆಲಬಾಂಬ್ಗಳ ಶೋಧನೆಗೆ ಕಾಂಬೋಡಿಯಾ ಕೋಟಿಗಟ್ಟಲೆ ಹಣ ಸುರಿಸಿದೆ. ಸ್ಫೋಟವಾಗದ ಬಾಂಬ್ಗಳೆಂದು ಅಲ್ಲಿ ಅಮೆರಿಕ ಎಸೆದಿರುವ ಬಾಂಬ್ಗಳ ಪೈಕಿ 75% ಸ್ಫೋಟ ಸನ್ನದ್ಧವಾಗಿಯೇ ಉಳಿದಿವೆ. ಅವುಗಳ ಪ್ರಮಾಣ 2.7 ಮಿಲಿಯನ್ ಟನ್ ಆಗಿದ್ದು,
3 ದಶಲಕ್ಷ ಬಾಂಬ್ಗಳು ಇನ್ನೂ ನೆಲದೊಳಗೆ ಉಳಿದುಕೊಂಡಿವೆ ಎಂದು ಒಂದು ಅಂದಾಜು. 1979ರಿಂದ ಈ ತನಕ ಇದರಿಂದಾಗಿ 64,000ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. 25,000 ಜನರು ಅಂಗವಿಹೀನರಾಗಿದ್ದಾರೆ. ಶೋಧ ತರಬೇತಿ ಪಡೆದ ಮೂಷಕ ನೆಲಬಾಂಬ್ಗಳ ಶೋಧನೆ ಮಾಡಲು ಅಪೋಪೋ ಸ್ವಯಂ ಸೇವಾ ಸಂಸ್ಥೆ 1990ರಿಂದ ಇಲಿಗಳಿಗೆ ತರಬೇತಿ ನೀಡುತ್ತಿದೆ. ರಾಸಾಯನಿಕಗಳನ್ನು ವಾಸನೆಯಿಂದ ಗ್ರಹಿಸಲು ಅವುಗಳಿಗೆ ತರಬೇತಿ ನೀಡಲಾಗುತ್ತದೆ. ಇಲಿಗಳು ತುಂಬಾ ಹಗುರವಾಗಿರುವ ಕಾರಣ ಬಾಂಬ್ಗಳ ಮೇಲೆ ಕಾಲಿಟ್ಟರೂ ಸ್ಫೋಟವಾಗುವ ಭಯವಿಲ್ಲ. ನೆಲದಲ್ಲಿ ಕೆರೆದು ನೋಡಿದಾಗ ಇಲಿಗೆ ರಾಸಾಯನಿಕದ ವಾಸನೆ ಬರುತ್ತದೆ. ಇದನ್ನು ತನ್ನ ಜೊತೆಗಿರುವ ವ್ಯಕ್ತಿಗೆ ಸಾಂಕೇತಿಕವಾಗಿ ತಿಳಿಸುವ ಮೂಲಕ ಬಾಂಬ್ ಅನ್ನು ನಿಷ್ಕ್ರಿಯಗೊಳಿಸಲು ನೆರವಾಗುತ್ತದೆ. ನಿಖರವಾಗಿ ಬಾಂಬ್ ಅನ್ನು ಶೋಧಿಸಿದಾಗ ಮಾತ್ರ ಅದಕ್ಕೆ ನೆಚ್ಚಿನ ಆಹಾರವಾದ ಒಂದು ಬಾಳೆಹಣ್ಣನ್ನು ತಿನ್ನಲು ಕೊಡಲಾಗುತ್ತದೆ. ಹೀಗಾಗಿ ಅದು ಬೇರೆ ರಾಸಾಯನಿಕಗಳ ವಾಸನೆ ಬಂದರೆ ಸಂಕೇತ ನೀಡದೆ ಬಾಳೆಹಣ್ಣಿನ ಆಸೆಯಿಂದ ಬಾಂಬ್ನ ಶೋಧನೆ ಮಾತ್ರ ಮಾಡುತ್ತದೆ. ಈ ತರಬೇತಿ ಪೂರ್ಣಗೊಳ್ಳಲು 1 ವರ್ಷ ಬೇಕಾಗುತ್ತದೆ. ಅಪೋಪೋ ಸಂಸ್ಥೆಯಲ್ಲಿ ತರಬೇತಾದ ಇಲಿ ಮಗವ ಮೂಲತಃ ಟಾಂಝಾನಿಯಾ ದೇಶದ್ದು. 2005ರಲ್ಲಿ ಅಪೋಪೋ ತರಬೇತಿ ನೀಡಿದ 16 ಇಲಿಗಳ ಪೈಕಿ ಈ ಇಲಿಯೇ ಹೆಚ್ಚು ಕ್ರಿಯಾಶೀಲವೆನಿಸಿದೆ. 2.5 ಅಡಿಗಳ ತನಕ ಬೆಳೆಯುವ ಆಫ್ರಿಕನ್ ಜೈಂಟ್ ಪೌಚ್ಡ್ ರ್ಯಾಟ್ ತಳಿಯ ಈ ಇಲಿ 28 ಇಂಚು ಉದ್ದ, 1.2 ಕಿಲೋ ತೂಕವಿದೆ. ಪ್ರತಿದಿನ ಬೆಳಿಗ್ಗೆ ಅರ್ಧ ತಾಸು ಇದು ತನ್ನ ಯಜಮಾನನ ಜೊತೆಗೆ ಬಾಂಬ್ ಶೋಧನೆಗೆ ತೆರಳುತ್ತಿತ್ತು. 20 ನಿಮಿಷಗಳ ಅವಧಿಯಲ್ಲಿ ಒಂದು ಟೆನ್ನಿಸ್ ಕೋರ್ಟ್ ವಿಸ್ತಾರದ ಭೂಮಿಯಲ್ಲಿ ಹುಡುಕಿ ಬಾಂಬ್ಗಳನ್ನು ಗುರುತಿಸುವ ಸಾಮರ್ಥ್ಯ ಪಡೆದಿತ್ತು. ಈ ಇಲಿ ಅಷ್ಟು ಕೆಲಸ ಮಾಡಲು ಪರಿಶೋಧಕ ಯಂತ್ರ ಸಜ್ಜಿತ ಮನುಷ್ಯನಿಗೆ 4 ದಿನ ಬೇಕು ಎಂಬುದು ಅಚ್ಚರಿಯ ಸಂಗತಿ. ವಾಸನೆ ಗ್ರಹಿಸಲು ಸೂಕ್ತವಾದ ದೊಡ್ಡ ಮೂಗು, ಜೊತೆಗೆ ಕೋತಿಯಂತೆ ಆಹಾರವನ್ನು ದವಡೆಯ ಚೀಲದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವ ವಿಶೇಷ ಶಕ್ತಿಯೂ ಈ ಜಾತಿಯ ಇಲಿಗಳಿಗಿದೆ. 5 ವರ್ಷಗಳ ಸೇವಾವಧಿಯಲ್ಲಿ ಮಗಾವ 71 ಶಕ್ತಿಯುತ ನೆಲ ಬಾಂಬ್ಗಳನ್ನು ಶೋಧಿಸಿಕೊಟ್ಟಿದೆ. 38 ಸ್ಫೋಟಕಗಳನ್ನು ಹುಡುಕಿಕೊಟ್ಟು ₹1,000 ಜನರ ಜೀವ ರಕ್ಷಿಸಿದೆ. 1.40 ಲಕ್ಷ ಚದರ ಮೀಟರ್ (35 ಎಕರೆ) ಪ್ರದೇಶದ ಇಂಚಿಂಚನ್ನು ಹುಡುಕಿ ಬಾಂಬ್ ಮುಕ್ತಗೊಳಿಸಿದೆ. ನೆಚ್ಚಿನ ಆಹಾರವಾದ ಬಾಳೆಹಣ್ಣು ಮತ್ತು ಕೆಡಲೆಗಳಷ್ಟೇ ಅದಕ್ಕೆ ಸಂದಾಯವಾಗಿರುವ ಪ್ರತಿಫಲ. 1917ರಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಾಣಿ ಕ್ಷೇಮಾಭಿವೃದ್ಧಿ ಪ್ರವರ್ತಕ ಮಾರಿಯಾ ಡಿಕೆನ್ಸ್ ಸ್ಥಾಪಿಸಿದ ದತ್ತಿನಿಧಿ ಸಂಸ್ಥೆಯ ವತಿಯಿಂದ 48 ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಅಸ್ವಸ್ಥ ಮತ್ತು ಗಾಯಗೊಂಡ ಸಾಕು ಪ್ರಾಣಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. 2002ರಿಂದ ಅದು ಉತ್ತಮ ಸಾಧನೆ ಮಾಡಿದ ಪ್ರಾಣಿಗಳಿಗೆ ಪ್ರತಿ ವರ್ಷ ಪೀಪಲ್ಸ್ ಡಿಸ್ಪೆನ್ಸರಿ ಫಾರ್ ಸಿಕ್ ಅನಿಮಲ್ಸ್ (PDSA) ಎಂಬ ಶೌರ್ಯ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಅದರಲ್ಲಿ ಹೆಚ್ಚು ಚಿನ್ನದ ಪದಕಗಳು ನಾಯಿಗಳಿಗೆ ಸಂದಿವೆ. 2020ರಲ್ಲಿ ಸಂಸ್ಥೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅದನ್ನು ಮಗಾವ ಇಲಿಗೆ ನೀಡಲಾಗಿದೆ. ಪದಕದ ಮೇಲೆ ಜೀವ ರಕ್ಷಣೆಗಾಗಿ ತೋರಿದ ಸರ್ವಾರ್ಪಣ ಭಾವದ ಕರ್ತವ್ಯಕ್ಕಾಗಿ ಎಂಬ ವಾಕ್ಯವನ್ನು ಬರೆಯಲಾಗಿದೆ. ಅಪೋಪೋ ತರಬೇತಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಕ್ರಿಸ್ಟೋಫ್ ಸಾಕ್ಸ್ ನಮ್ಮಲ್ಲಿ ತರಬೇತಿ ಪಡೆದ ಪ್ರಾಣಿಯೊಂದು ಇಂತಹ ಪ್ರಶಸ್ತಿ ಪಡೆದಿರುವುದಕ್ಕೆ ನಮಗೆ ನಿಜಕ್ಕೂ ಹೆಮ್ಮೆಯಾಗಿದೆ, ಹೃದಯ ತುಂಬಿ ಬಂದಿದೆ ಎಂದು ಉದ್ಘರಿಸಿದ್ದಾರೆ. 5 ವರ್ಷಗಳ ಕಾಲ ತಮ್ಮ ಮೈ ಮೇಲೇರಿ ಕುಳಿತುಕೊಳ್ಳುತ್ತಿದ್ದ ನೆಚ್ಚಿನ ಸಂಗಾತಿ ಕೆಲಸದಿಂದ ನಿವೃತ್ತಿ ಹೊಂದಿರುವುದು ಮಾತ್ರ ಬಾಂಬ್ ಪರಿಶೋಧನಾ ದಳದ ಉದ್ಯೋಗಿಗಳಿಗೆ ಅತ್ಯಂತ ನೋವೆನಿಸಿದೆ. ವಯಸ್ಸಿನ ಕಾರಣದಿಂದ ಬಾಂಬ್ ಶೋಧನೆಯ ಕಾರ್ಯದಲ್ಲಿ ಹಿಂದೆ ಬೀಳುತ್ತಿರುವುದಕ್ಕಾಗಿ ಮಗವಾಗೆ ವಿರಾಮ ನೀಡಲಾಗುತ್ತಿದ್ದರೂ ಅದರೊಂದಿಗಿನ ಒಡನಾಟದಿಂದ ದೂರವಾಗಿರುವುದು ಅವರಿಗೆ ಭಾರಿ ದುಃಖ ತಂದಿದೆ. 9 ಆರೋಗ್ಯ. ಮಕ್ಕಳಲ್ಲಿ ರಕ್ತಹೀನತೆ ಕಬ್ಬಿಣಾಂಶ ಕೊರತೆಯೇ ಕಾರಣ. ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಅನೀಮಿಯಾ ಸಮಸ್ಯೆ ಹೆಚ್ಚಾಗುತ್ತಿದೆ. ಅಪೌಷ್ಟಿಕತೆಯು ಅನೀಮಿಯಾಕ್ಕೆ ಕಾರಣ. ರಕ್ತಹೀನತೆ ಉಂಟಾದರೆ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ. ವೈರಾಣುಗಳ ಉಪಟಳ ಹೆಚ್ಚಾಗುತ್ತದೆ. ಇದು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮುನ್ನೆಚ್ಚರಿಕೆ ವಹಿಸುವುದು ಒಳಿತು. ಅನೀಮಿಯಾ ಹೆಚ್ಚುತ್ತಿರುವ ಬಗ್ಗೆ ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನೀಮಿಯಾ ಮುಕ್ತ ಭಾರತ ಅಭಿಯಾನವನ್ನು ಕಳೆದ ವರ್ಷವೇ ಹಮ್ಮಿಕೊಂಡಿತ್ತು. ಆದರೆ ಇತ್ತೀಚಿನ ಅಧ್ಯಯನದ ಪ್ರಕಾರ ನಮ್ಮ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಅನೀಮಿಯಾ ಹೆಚ್ಚಾಗುತ್ತಿರುವುದು ಕಳವಳ ಮೂಡಿಸಿದೆ.
ನಮ್ಮ ದೇಶದಲ್ಲಿ 50% ಮಹಿಳೆಯರು, 54% ಹದಿಹರೆಯದ ಮಕ್ಕಳು, 59% 12 ವರ್ಷದೊಳಗಿನ ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿರುವುದು ಸಾಬೀತಾಗಿದೆ. ಇಲ್ಲಿ ಪುರುಷರ ಪ್ರಮಾಣ 23%. ಅಲ್ಲದೆ ಗರ್ಭಿಣಿಯರು ಹಾಗೂ ಸಂತಾನೋತ್ಪತ್ತಿ ವಯಸ್ಸಿನ ಯುವತಿಯರು ಕೂಡ ಇದೇ ಸಮಸ್ಯೆಯಿಂದ ಪಡುತ್ತಿರುವುದನ್ನು ಕೂಡ ಅಧ್ಯಯನ ತಿಳಿಸಿದೆ. ಮಕ್ಕಳಲ್ಲಿ ಆಯಾಸ, ತ್ವಚೆ ಬಣ್ಣ ಬೀಳಿಸಿಕೊಳ್ಳುವುದು, ಕೂದಲು ಉದ್ದಿರುವುದು, ಹೃದಯ ಬಡಿತ ಏರುಪೇರು, ವಿಪರೀತ ಸುಸ್ತು, ಚೈತನ್ಯದ ಕೊರತೆ, ಪದೇ ಪದೇ ಜ್ವರ ಬರುವುದು, ಕೆಲವೊಮ್ಮೆ ಉಸಿರಾಟದ ತೊಂದರೆಯೂ ಕಾಣಿಸಿಕೊಳ್ಳಬಹುದು. ಇವೆಲ್ಲವೂ ಅನೀಮಿಯಾ ಸೂಚನೆಯೇ. ಪೌಷ್ಟಿಕಾಂಶದ ಕೊರತೆಯಿಂದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗಿ ಮಗು ಕ್ಷೀಣವಾಗುತ್ತಾ ಬರುತ್ತದೆ. ಈ ಎಲ್ಲ ಲಕ್ಷಣಗಳಲ್ಲಿ ಯಾವುದು ಕಂಡು ಬಂದರೂ ವೈದ್ಯರನ್ನು ತಕ್ಷಣ ಕಾಣಬೇಕು. ಮಕ್ಕಳ ಹಾಗೂ ಎಲ್ಲರ ದೇಹದ ರಕ್ತದಲ್ಲಿ ನಾರ್ಮಲ್ಗಿಂತ ಕಡಿಮೆ ಕೆಂಪು ರಕ್ತ ಕಣ (RBC) ಇದ್ದರೆ ಅನೀಮಿಯಾ ಅಥವಾ ರಕ್ತಹೀನತೆ ಎಂದೇ ತಿಳಿಯಬೇಕು. ಅಮೆರಿಕನ್ ಸೊಸೈಟಿ ಆಫ್ ಹೆಮಟಾಲಜಿ ಪ್ರಕಾರ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗಲು ವಯಸ್ಸು, ವೈರಸ್ಗಳ ಸೋಂಕು ಮತ್ತು ಕೆಲವು ತೀವ್ರತರವಾದ ಕಾಯಿಲೆಗಳು ಕಾರಣವಾಗುತ್ತವೆ ಎಂದು ಹೇಳುತ್ತಾರೆ ಬೆಂಗಳೂರಿನಲ್ಲಿರುವ ಮಕ್ಕಳ ತಜ್ಞೆ ಡಾಕ್ಟರ್ ಮಾಲಿನಿ ನಾಯಕ್. ರಕ್ತಹೀನತೆ ಮುಖ್ಯವಾಗಿ ಕಬ್ಬಿಣಾಂಶ ಕೊರತೆಯಿಂದ, ವಿಟಮಿನ್ B12 ಕೊರತೆ ಮತ್ತು ಫೋಲಿಕ್ ಆಸಿಡ್ ಕೊರತೆಯಿಂದಲೂ ತೀವ್ರವಾಗಿ ಕಾಡಬಹುದು. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಮೊಳಕೆ ಕಾಳು, ಸಲಾಡ್, ದಾಳಿಂಬೆ ಹಣ್ಣು, ಕಬ್ಬಿನ ಹಾಲು, ಕಿವಿ ಹಣ್ಣು, ಸ್ಟ್ರಾಬೆರಿ, ದ್ರಾಕ್ಷಿ, ಪಪಾಯ, ಅನಾನಸ್, ಮಾವಿನ ಹಣ್ಣುಗಳಲ್ಲಿ ಕಬ್ಬಿಣಾಂಶದ ಜೊತೆಗೆ ವಿಟಮಿನ್ C ಕೂಡ ಸಿಗುತ್ತದೆ. ಮೀನು, ಮೊಟ್ಟೆ, ಶೇಂಗಾ ಬೀಜದ ಉಂಡೆ, ಬೀಟ್ರೂಟ್, ಬಸಳೆಯಂತಹ ಸೊಪ್ಪು, ತರಕಾರಿ ಸೇವನೆಯಿಂದ ಈ ಕೊರತೆಗಳನ್ನು ನೀಗಿಸಿಕೊಳ್ಳಬಹುದು ಎನ್ನುತ್ತಾರೆ ಈ ವೈದ್ಯರು. ಅಪೌಷ್ಟಿಕತೆಯೇ ಕಾರಣ. ಅಪೌಷ್ಟಿಕತೆಯೇ ಅನೀಮಿಯಾಕ್ಕೆ ಕಾರಣ. ನಮ್ಮ ರಾಜ್ಯದ ಅಂಕಿ ಅಂಶಗಳನ್ನೇ ತೆಗೆದುಕೊಂಡರೆ ಅನೀಮಿಯಾದಿಂದ ಬಳಲುವ ಮಕ್ಕಳ ಸಂಖ್ಯೆ ಅಂದಾಜು 70,000. ಇದು ಆತಂಕದ ವಿಚಾರ. ಅನೀಮಿಯಾ ಲಕ್ಷಣ ಕಂಡು ಬಂದರೆ ಸಂಪೂರ್ಣ ರಕ್ತ ಪರೀಕ್ಷೆ ಮಾಡಿಸಬೇಕು. ಇದರಲ್ಲಿ ಕೆಂಪು ರಕ್ತ ಕಣ, ಹಿಮೋಗ್ಲೋಬಿನ್, ಹೆಮಟೋಕ್ರಿಟ್, ಪ್ಲೇಟ್ಲೆಟ್ಸ್ ಪರೀಕ್ಷೆ ಮಾಡಿಸಬೇಕು. ಕಬ್ಬಿಣಾಂಶ ಕೊರತೆಯಿರುವ ಅನೀಮಿಯಾದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ರಕ್ತ ಕಣಗಳು ಸಾಮಾನ್ಯ ಗಾತ್ರಕ್ಕಿಂತ ಸಣ್ಣದಾಗಿರುತ್ತವೆ. ದೈಹಿಕ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಆಂತರಿಕ ರಕ್ತಸ್ರಾವದ ಪರೀಕ್ಷೆ ಮಾಡಿಸಬೇಕು. ಮಹಿಳೆಯರು ಪೆಲ್ವಿಕ್ ಅಲ್ಟ್ರಾಸೌಂಡ್, ಕರುಳಿನ ಸ್ಕ್ಯಾನಿಂಗ್, ಗರ್ಭಕೋಶದ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. 10 ಪಕ್ಷಿ ಲೋಕ. ಕಸ ಎತ್ತುವ ಕಾಗೆಗಳು. ಸುಂದರ ನಗರಿ ಫ್ರಾನ್ಸ್ನಲ್ಲಿ 2ನೇ ಅತಿ ದೊಡ್ಡ ಉದ್ಯಾನವನವಾದ ಐತಿಹಾಸಿಕ ಥೀಮ್ ಪಾರ್ಕ್ ಒಂದು ಸುಂದರ ಹಾಗೂ ಆಕರ್ಷಣೀಯ ಕೇಂದ್ರ. ಪ್ರತಿ ವರ್ಷ ಅಂದಾಜು 2 ದಶಲಕ್ಷ ಪ್ರವಾಸಿಗರು ಅಲ್ಲಿಗೆ ಭೇಟಿ ನೀಡುತ್ತಾರೆ. ಆದರೆ ಈಗ ಅದು ಮತ್ತೊಂದು ಆಕರ್ಷಣೆಗೆ ಒಳಗಾಗಿದೆ. ಪಾರ್ಕ್ನ ವಿಶಾಲ ಜಾಗದಲ್ಲಿ ಎಲ್ಲಿಯಾದರೂ ನೀವು ಕಸ ಚೆಲ್ಲಿದಿರೆಂದರೆ ಆ ಕಸ ತಕ್ಷಣ ಮಾಯವಾಗಿ ಬಿಡುತ್ತದೆ. ಅಲ್ಲಿನ ಕೆಲಸದವರ ದಕ್ಷತೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದೀರಾ? ಕಸವನ್ನು ಮಾಡುತ್ತಿರುವುದು ಕೆಲಸಗಾರರಲ್ಲ, ಕಾಗೆಗಳು. ಹೌದು, ಥೀಮ್ ಪಾರ್ಕ್ನ ಒಳಾಂಗಣದ ಸ್ವಚ್ಛತೆಯ ಕೆಲಸಕ್ಕೆ 6 ಕಾಗೆಗಳ ಬಳಕೆಯಾಗುತ್ತಿದ್ದು ಅವೆಲ್ಲವೂ ಸಾಕಷ್ಟು ತರಬೇತುಗೊಂಡ ಕಪ್ಪು ವರ್ಣದ ಕಾಗೆಗಳು. ಪಾರ್ಕ್ನ ಒಳಭಾಗದಲ್ಲಿ ಯಾರಾದರೂ ಪ್ರವಾಸಿಗರು ಸಿಗರೇಟು ತುಂಡುಗಳನ್ನು, ಖಾಲಿಯಾದ ತಿಂಡಿ ಪೊಟ್ಟಣಗಳನ್ನು ಅಥವಾ ಇನ್ನಿತರ ಹಗುರ ಪದಾರ್ಥಗಳನ್ನು ಎಸೆದಿದ್ದರೆ ಕಾಗೆಗಳು ಅವುಗಳನ್ನು ಕೊಕ್ಕಿನಲ್ಲಿ ಹಿಡಿದು ತಂದು ಕಸದ ಬುಟ್ಟಿಗೆ ಹಾಕುತ್ತವೆ. ಹಿನ್ನೆಲೆ ಮತ್ತು ತರಬೇತಿ. ಕಾಗೆಗಳನ್ನು ಕಸ ಎತ್ತಿ ಹಾಕಲು ಬಳಸುವ ಉಪಾಯ ಮೊದಲಿಗೆ ಹೊಳೆದದ್ದು ಕ್ರಿಸ್ಟೋಫೆ ಗ್ಯಾಬೋರಿಟ್ ಎಂಬ ಪಕ್ಷಿ ತರಬೇತುದಾರನಿಗೆ. ಈ ಹಿಂದೆ ರಾಜಾಡಳಿತವಿದ್ದಾಗ ಥೀಮ್ ಪಾರ್ಕ್ ಇದ್ದ ಜಾಗದಲ್ಲಿ ನಡೆಯುತ್ತಿದ್ದ ಫಾಲ್ಕನರಿ ಪ್ರದರ್ಶನಗಳಲ್ಲಿ ಪಳಗಿಸಿ ತರಬೇತುಗೊಳಿಸಿದ ಪಕ್ಷಿಗಳಿಂದ ಗುಲಾಬಿ ಹೂವುಗಳನ್ನು ಹೆಕ್ಕಿ ತಂದು ಯುವರಾಣಿಯವರಿಗೆ ಕೊಡಿಸುವ ಮೊಜಿನ ಪ್ರದರ್ಶನಗಳನ್ನು ನಡೆಸುತ್ತಿದ್ದ ಕುರಿತು ತಿಳಿದ ಗ್ಯಾಬೋರಿಟ್ ತಾನು ಸಹ ಪಕ್ಷಿಗಳನ್ನು ಪಳಗಿಸಿ ತರಬೇತುಗೊಳಿಸಲು ಯೋಚಿಸಿದ. ಲಘುವಾಗಿರುವ ಕಸವನ್ನು ಸುಲಭವಾಗಿ ಸ್ವಚ್ಛಗೊಳಿಸಬಹುದೆಂಬ ಉಪಾಯ ಆತನಿಗೆ ಹೊಳೆಯಿತು. ಕೂಡಲೇ ಕಾರ್ಯಪ್ರವೃತ್ತನಾದ ಅವನು ತನ್ನ ಬಳಿ ಪಳಗಿದ್ದ ಬೌಬೌ, ಬ್ಯಾಂಬೋ, ಬಿಲ್, ಬ್ಲ್ಯಾಕ್, ಬ್ರಿಕೋಲೆ ಹಾಗೂ ಬಾಕೋ ಹೆಸರಿನ 6 ಕಾಗೆಗಳನ್ನು ಬಳಸಿಕೊಳ್ಳಲು ನಿರ್ಧರಿಸಿದ.
ಪಾರ್ಕ್ನ ಪ್ರಾಂಗಣದಲ್ಲಿ ಸಣ್ಣ ಸಣ್ಣ ಕಾಗದದ ಚೂರುಗಳನ್ನೆಸೆದು ಅವುಗಳನ್ನು ಹೆಕ್ಕಿತ್ರುವಂತೆ ತನ್ನ ಪಕ್ಷಿಗಳಿಗೆ ತರಬೇತು ನೀಡಿದ. ಹಾಗೆ ಹೆಕ್ಕಿ ತಂದ ಪಕ್ಷಿಗೆ ಉತ್ತೇಜಕವಾಗಿ ಕಾಳುಗಳನ್ನು ನೀಡಿ ಸಂತುಷ್ಟಗೊಳಿಸುತ್ತಿದ್ದ. ಕ್ರಮೇಣವಾಗಿ ಸಿಗರೇಟ್ ತುಂಡುಗಳನ್ನು, ಕಸದ ಚೂರು, ಎಲೆ, ಕಡ್ಡಿಯಂತಹ ತ್ಯಾಜ್ಯವನ್ನು ಎತ್ತಿ ತಂದುಕೊಡುವ ಅಭ್ಯಾಸ ಮಾಡಿಸಿ, ಅವು ಹೊತ್ತು ತಂದ ತ್ಯಾಜ್ಯವನ್ನು ಬಾಕ್ಸ್ ಒಳಗೆ ಹಾಕುವಂತೆ ತರಬೇತುಗೊಳಿಸಿದ. ಅದಕ್ಕೆ ಅವನು ಬಳಸಿದ ಬಾಕ್ಸ್ 2 ರಂಧ್ರಗಳನ್ನು ಹೊಂದಿದ್ದು, ಒಂದರಲ್ಲಿ ಕಸ ಹಾಕಿದ ಕ್ಷಣ ಮತ್ತೊಂದರಲ್ಲಿ ಪಕ್ಷಿಗಳಿಗೆ ತಿನ್ನಲು ಆಹಾರ ಸಿಗುವ ವ್ಯವಸ್ಥೆ ಮಾಡಿದ. ಆಹಾರದಿಂದ ಉತ್ತೇಜಿತಗೊಂಡ ಕಾಗೆಗಳು ತ್ಯಾಜ್ಯವನ್ನು ಹುಡುಕಿ ಹೆಕ್ಕಿ ತಂದು ಬಾಕ್ಸಿನ ಒಳಗೆ ಹಾಕುವುದನ್ನು ಹೆಚ್ಚು ಸಂತೋಷದಿಂದ ಮಾಡತೊಡಗಿದವು. ಅಭ್ಯಾಸ ನಿರಂತರವಾದ ಮೇಲೆ ಅವುಗಳನ್ನು ಬಳಸಿ ಪಾರ್ಕ್ನ ಸ್ವಚ್ಛತೆಯನ್ನು ಕಾಪಾಡಲು ಆರಂಭಿಸಲಾಗಿದೆ. ಇದೇ ಆಗಸ್ಟ್ನಲ್ಲಿ ಪ್ರಾರಂಭಿಸಲಾಗಿರುವ ಈ ಕಾರ್ಯವನ್ನು ವೀಕ್ಷಿಸುವ ಸಲುವಾಗಿ ಈಗ ಪಾರ್ಕ್ಗೆ ಭೇಟಿ ನೀಡುವವರ ಸಂಖ್ಯೆಯೂ ಹೆಚ್ಚಾಗಿದೆ. 11 ಪ್ರವಾಸ. ಮಳೆಗಾಲಕ್ಕೆ ಮಾಗೋಡು. ಮಳೆಯ ದಿನಗಳು ಜಲಪಾತಗಳಿಗೆ ಶಕ್ತಿ ಮದ್ದು ನೀಡಿ ಮೈದುಂಬಿಕೊಳ್ಳಲು ಕಾರಣವಾಗುತ್ತವೆ. ಜಲಪಾತದ ಸಂಪೂರ್ಣ ಸೌಂದರ್ಯ ಸವಿಯಲು ಮಳೆಗಾಲವೇ ಪ್ರಶಸ್ತ. ಆದರೆ ದುರ್ಗಮಿ ಕಾನನದ ನಡುವೆ ಹುದುಗಿಕೊಂಡಿರುವ ಜಲಪಾತಗಳ ಬಳಿಗೆ ಮಳೆಗಾಲದಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ. ಆದರೆ ಮಾಗೋಡು ಜಲಪಾತಕ್ಕೆ ಮಾತ್ರ ಎಂತಹ ಮಳೆಗಾಲದಲ್ಲೂ ಸುಲಭವಾಗಿ ಹೋಗಬಹುದು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ 17 ಕಿಮಿ ದೂರದಲ್ಲಿ ಮಾಗೋಡು ಜಲಪಾತವಿದೆ. ಮಾಗೋಡಿನಲ್ಲಿ ಬೇಡ್ತಿ ನದಿ 2 ಹಂತಗಳಲ್ಲಿ ಸುಮಾರು 400 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುತ್ತದೆ. ಮಳೆಗಾಲದಲ್ಲಿ ಅಗಾಧ ನೀರು ಬೀಳುವ ರಭಸಕ್ಕೆ ಸಿಡಿದು ತುಂತುರಾಗಿ ನೋಡುಗರ ಮೇಲೂ ನೀರಿನ ಸಿಂಚನವಾಗುತ್ತದೆ. ನಮಗೆ ಅದೃಷ್ಟವಿದ್ದು ಬಿಸಿಲು ಮತ್ತು ಮಳೆ ಜೊತೆಯಾಗಿ ಬಂದರೆ ಇಡೀ ಜಲಪಾತಕ್ಕೆ ಕಾಮನ ಬಿಲ್ಲಿನ ಪ್ರಭಾವಳಿ ರೂಪುಗೊಂಡು ಕ್ಷಣಾರ್ಧದಲ್ಲೇ ಕಿನ್ನರ ಲೋಕ ಸೃಷ್ಟಿಯಾಗುವುದು. ದಟ್ಟ ಅಡವಿಯ ಕಣಿವೆಯಿಂದ ಎದ್ದು ಬರುವ ಮೋಡಗಳು ಜಲಪಾತವನ್ನು ಮುಸುಕಿ ಭ್ರಮಾಲೋಕ ಸೃಷ್ಟಿಸಿಬಿಡುತ್ತವೆ. ಕೆಲವೊಮ್ಮೆ ಮಂಜು ಪೂರ್ತಿ ಆವರಿಸಿ ಜಲಪಾತ ಕಾಣದಂತಾಗುತ್ತದೆ. ಗಿಲು ಹುಟ್ಟಿಸುವ ಜಲಪಾತದ ಭೋರ್ಗರೆತದ ದಿಕ್ಕಿನಲ್ಲಿ ನೋಡುತ್ತಿರುವಂತೆ ಬೀಸುವ ಗಾಳಿಗೆ ನಿಧಾನವಾಗಿ ಮಂಜಿನ ಪರದೆ ಸರಿಯತೊಡಗುತ್ತದೆ. ಸಿನಿಮಾದಲ್ಲಿ ಹೀರೋ ತೆರೆಯ ಮೇಲೆ ಕಾಣಿಸಿಕೊಳ್ಳುವಂತೆ ಮಂಜಿನ ಪರದೆಯಿಂದ ಹೊರಬರುವ ಜಲಪಾತದ ದರ್ಶನವನ್ನು ನೋಡಿಯೇ ಅನುಭವಿಸಬೇಕು. ಮೋಡದ ಮರೆಯಿಂದ ತುರಿ ಬರುವ ಸೂರ್ಯಕಿರಣಗಳು ಅಲ್ಲಲ್ಲಿ ಸ್ಪಾಟ್ ಲೈಟ್ ಬಿಟ್ಟು ಜಲಪಾತದ ಕೆಲವು ಭಾಗಗಳನ್ನು ಹೈಲೈಟ್ ಮಾಡುತ್ತಿರುವಂತೆ ಕಾಣಿಸುತ್ತದೆ. ಗಾಳಿ ಜೋರಾಗಿ ಬೀಸಿದರೆ ಜಲಪಾತಕ್ಕೆ ಕವಿದ ಮಂಜು ನಮ್ಮನ್ನು ಮುತ್ತಿಕೊಂಡು ಹತ್ತಿರವಿರುವವರೆ ಗೋಚರಿಸುವುದಿಲ್ಲ. ಮಧ್ಯಾಹ್ನದ ಸಮಯದಲ್ಲೂ ದಟ್ಟ ಮಂಜಿಗೆ ಸೂರ್ಯನು ಮಬ್ಬಾಗಿ ಬೆಳಗ್ಗಿನ ಜಾವದ ಅನುಭವ ಉಂಟಾಗುತ್ತದೆ. ಜಲಪಾತ ವೀಕ್ಷಿಸಲು, ಬಾನಿಂದ ಭೂಮಿಗೆ ಮೋಡ ಇಳಿಯುವ ವೈಭವ ನೋಡಲು, ಮಳೆಗಾಲದಲ್ಲಿ ಮರೆಯದೆ ಮಾಗೋಡು ಜಲಪಾತ ನೋಡಲು ಹೋಗಬೇಕು. 12 ಚಿಣ್ಣರ ಪುಟ. ಪುಸ್ತಕಗಳೇ ನಮಗೆ ಆದರ್ಶ. ಒಂದು ಶಾಲೆಯಲ್ಲಿ ಸೋಮು ತುಂಬಾ ಜಾಣ ವಿದ್ಯಾರ್ಥಿಯಾಗಿದ್ದನು. ಅವನು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು, ನನ್ನಿಂದ ನನ್ನ ತಂದೆ ತಾಯಿ, ಗುರುಗಳಿಗೆ ಅಲ್ಲದೆ ಈ ಊರಿಗೆ ಒಳ್ಳೆಯ ಹೆಸರು ತರಬೇಕು, ಅಂತಹ ಕೆಲಸ ಮಾಡಬೇಕು ಎಂದು ಯಾವಾಗಲೂ ಇಂತಹ ಕನಸುಗಳನ್ನೇ ಕಾಣುತ್ತಿದ್ದನು. ಆದರೆ ಸೋಮುವಿನ ತಂದೆ ತುಂಬಾ ಬಡವ. ಇವತ್ತು ದುಡಿದರೆ ಮಾತ್ರ ಮನೆ ನಡೆಯುತ್ತಿತ್ತು. ಇಂತಹ ಕಷ್ಟದ ದಿನಗಳು ಸೋಮುವಿಗೆ. ಒಂದು ದಿನ ಒಂದು ಒಳ್ಳೆಯ ಪುಸ್ತಕ ಸಿಕ್ಕಿತು. ಅದು ಗಾಂಧೀಜಿಯ ಬಗ್ಗೆ ಇತ್ತು. ಸೋಮು ಆ ಪುಸ್ತಕವನ್ನು ಓದಿದ, ಮತ್ತೊಮ್ಮೆ ಓದಿದ. ಹೀಗೆ ಸಮಯ ಸಿಕ್ಕಾಗಲೆಲ್ಲ ಓದುತ್ತಿದ್ದ ಆ ಒಂದು ಪುಸ್ತಕವನ್ನು ಮಾತ್ರ. ಒಂದು ಸಲ ಸೋಮುವಿನ ಗುರುಗಳಾದ ಕಲ್ಲಪ್ಪ ಮೇಷ್ಟ್ರು ಯಾವಾಗಲೂ ಈ ಒಂದು ಪುಸ್ತಕವನ್ನು ಮಾತ್ರ ಓದುತ್ತಿದ್ದಾನೆ ಈ ಸೋಮು ಎಂದು ಅವನಿಗೆ ಹತ್ತಿರ ಕರೆದು, ಈ ಪುಸ್ತಕ ನಿನಗೆ ಬಹಳ ಇಷ್ಟ ಆಯ್ತಾ ಎಂದು ಕೇಳಿದರು. ಹೌದು ಗುರುಗಳೇ, ಗಾಂಧೀಜಿಯವರ ಬಗ್ಗೆ ತುಂಬಾ ವಿಷಯಗಳು ಈ ಪುಸ್ತಕದಲ್ಲಿ ಇವೆ. ಮತ್ತೆ ಮತ್ತೆ ಓದಬೇಕೆನಿಸುತ್ತದೆ ಎಂದ. ಆಗ ಗುರುಗಳಾದ ಕಲ್ಲಪ್ಪ ಮೇಷ್ಟ್ರು, ಆಯಿತು. ಒಂದು ಪುಸ್ತಕ 1, 2, 3 ಬಾರಿ ಓದಿದ ಮೇಲೆ ಅದರಲ್ಲಿರುವ ವಿಷಯಗಳು ನಮಗೆ ತಿಳಿದು ಬಿಡುತ್ತವೆ. ಆಗ ನಾವು ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು. ಅಂದಾಗ ಮಾತ್ರ ಇನ್ನೂ ಹೆಚ್ಚಿನ ವಿಷಯಗಳು ಸಿಗುತ್ತವೆ ಮತ್ತು ನಮಗೆ ಹೆಚ್ಚಿನ ಜ್ಞಾನ ಸಿಗುತ್ತದೆ ಎಂದರು. ಹೌದಾ ಗುರುಗಳೇ, ಆದರೆ ನನ್ನ ಹತ್ತಿರ ಬೇರೆ ಬೇರೆ ಪುಸ್ತಕಗಳು ಇಲ್ಲ ಎಂದ ಸೋಮು. ಪುಸ್ತಕದ ಅಂಗಡಿಯಲ್ಲಿ
ಪುಸ್ತಕ ಪ್ರದರ್ಶನಗಳಲ್ಲಿ ದೊಡ್ಡ ದೊಡ್ಡ ಕಿರಿಯ ಸಾಹಿತಿಗಳ ಪುಸ್ತಕಗಳು ಸಿಗುತ್ತವೆ ಎಂದರು ಮೇಷ್ಟ್ರು. ಅಲ್ಲಿ ನಾನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಗುರುಗಳೇ ಎಂದ ಸೋಮು. ಯಾಕೆ ಎಂದರು ಕಲ್ಲಪ್ಪ ಮೇಷ್ಟ್ರು. ಯಾಕಂದರೆ ನಾವು ಬಡವರು. ನಮಗೆ ಅಷ್ಟು ಹಣ ಕೊಟ್ಟು ಪುಸ್ತಕ ಖರೀದಿ ಮಾಡುವಷ್ಟು ಅನುಕೂಲ ಇಲ್ಲ ಗುರುಗಳೇ ಎಂದ ಸೋಮು. ನಾನು ಸಣ್ಣವನಿದ್ದಾಗ ಒಂದು ಪೆನ್ಸಿಲ್ ಖರೀದಿ ಮಾಡುವಷ್ಟು ಹಣ ಇರಲಿಲ್ಲ ನಮ್ಮ ತಂದೆಯವರ ಹತ್ತಿರ. ನಮ್ಮಂತಹವರಿಗಾಗಿಯೇ ಸರಕಾರಿ ಸಾರ್ವಜನಿಕ ಗ್ರಂಥಾಲಯಗಳು ಇವೆ. ಅಲ್ಲಿ ದಿನಪತ್ರಿಕೆ, ವಾರದ ಪತ್ರಿಕೆ, ಮಾಸಪತ್ರಿಕೆ ಮತ್ತು ಕಿರಿಯ ಸಾಹಿತಿ, ಕವಿಗಳ ದೊಡ್ಡ ದೊಡ್ಡ ಪುಸ್ತಕಗಳು, ಮಕ್ಕಳ ಕಥೆ ಪುಸ್ತಕಗಳು, ರಾಮಾಯಣ, ಮಹಾಭಾರತದಂತಹ ಒಳ್ಳೆಯ ಪುಸ್ತಕಗಳು ಸಿಗುತ್ತವೆ. ಶಾಲೆ ಬಿಟ್ಟ ಬಳಿಕ ಮನೆ ಪಾಠ ಆದ ಬಳಿಕ ಗ್ರಂಥಾಲಯಕ್ಕೆ ಹೋಗಿ ನೋಡಬಹುದು, ಓದಬಹುದು ಎಂದು ಹೇಳಿದರು ಕಲ್ಲಪ್ಪ ಮೇಷ್ಟ್ರು. ಹೌದು ಗುರುಗಳೇ. ನಾನು ದಿನಾಲೂ ಹೋಗುತ್ತೇನೆ, ಒಳ್ಳೆಯ ಪುಸ್ತಕಗಳನ್ನು ಓದುತ್ತೇನೆ. ಗಾಂಧೀಜಿಯವರ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ತಿಳಿದುಕೊಳ್ಳುತ್ತೇನೆ ಎಂದನು ಸೋಮು. ಮುಂದೆ ಒಂದು ದಿನ ಸೋಮು ದೊಡ್ಡವನಾದಾಗ ಕನ್ನಡದಲ್ಲಿ ಮಹಾನ್ ವಿದ್ವಾಂಸನಾದ. ನಾಡಿಗೆ, ಹೆತ್ತ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಊರಿಗೆ ಹೆಸರು ತಂದುಕೊಟ್ಟ. ಇಲ್ಲಿ ಸಾಧನೆಯ ಜೀವನ ಹೀಗೆಯೇ ಮುಂದುವರಿಯುತ್ತದೆ. ಪುಸ್ತಕವನ್ನು ಓದುವ ಗುಣ ನಮಗಿರಬೇಕು. ಹಲವು ಒಳ್ಳೆಯ ನೀತಿಯುಕ್ತ ಪುಸ್ತಕಗಳೇ ನಮ್ಮ ಗುರಿಯಾಗಬೇಕು. ನಮ್ಮ ಗುರಿಯಲ್ಲೂ ಶ್ರದ್ಧೆ, ಶ್ರಮ, ಮನಸ್ಸು ಮಾಡಿದರೆ ನಮಗೆ ಯಶಸ್ಸು ಖಂಡಿತ ಸಿಗುತ್ತದೆ. ತಾಯಿ ಮಡಿಲ ಪ್ರೀತಿ, ಕರುಣೆ ಮಮತೆಯಲ್ಲಿ ತುಂಬಿ ನಿಂತ ಕಡಲು. ತಾಯಿ ಮಡಿಲ ಪ್ರೀತಿ ಸ್ವರ್ಗಕ್ಕಿಂತ ಮಿಗಿಲು. ದೇವಿ ರೂಪದೊಳಗೆ ಧರೆಗೆ ಇಳಿದು ಬಂದೆ. ಅಕ್ಕರೆ ಅಪ್ಪನ ಜೊತೆ ಬಾಳ ಬಂದಿ ಎಳೆದೆ. ಮಕ್ಕಳ ಏಳಿಗೆಗಾಗಿ ಜೀವಮಾನ ಸವೆದೆ. ಅವರ ನಲಿವಿನಲಿ ನಿನ್ನ ನೀನು ಮರೆತೆ. ನೋವು ನಲಿವಿನಲಿ, ಸೋಲು ಗೆಲುವಿನಲಿ ದಾರಿ ತೋರಿದವಳು. ಲಾಲಿ ಹಾಡಿ ಕೈತುತ್ತು ನೀಡಿ ಸಾಕಿ ಸಲುಹಿದವಳು. ಅಣ್ಣ ನೀಡಿದವಳು, ಹೊನ್ನ ಮನಸ್ಸಿನವಳು, ಜೀವದುಸಿರು ಇವಳು. ಬಾಲಲೀಲೆಗಳ ಮುದ್ದು ಮಾತುಗಳ ನೀಡಿ ನಲಿದ ತಾಯೆ. ತಪ್ಪು ಒಪ್ಪುಗಳ ತಿದ್ದಿ ತೀಡುತ್ತಾ ನಮ್ಮನ್ನೆಲ್ಲ ಕಾಯೆ. ಚಿಣ್ಣರ ಚೈತ್ರ ಮಕ್ಕಳ ಕವಿತೆಗಳು. ರಚನೆ ಬಾಪುಗ. ಖಾಡೆ, ಮುಧೋಳ. ಮೊಬೈಲ್ ಸಂಖ್ಯೆ 9449318003. 13 ಅಡುಗೆ ಮನೆ. ಬರ್ಫಿ ಸ್ಪೆಷಲ್. ಸಿಹಿ ತಿಂಡಿಗಳಲ್ಲಿ ಬರ್ಫಿ ಎಂದರೆ ಎಲ್ಲರಿಗೂ ಪ್ರಿಯವಾದದ್ದೇ. ಹಲವು ವಿಧಗಳಲ್ಲಿ ಬರ್ಫಿ ಮಾಡಬಹುದು. ಕಾಯಿ ಬರ್ಫಿಯಿಂದ ಹಿಡಿದು ಡ್ರೈ ಫ್ರೂಟ್ಸ್ ಬರ್ಫಿಯವರೆಗೆ ಎಲ್ಲವೂ ಒಂದಕ್ಕಿಂತ ಒಂದು ರುಚಿ, ವಿಶಿಷ್ಟ ಸ್ವಾದ. ಸೋರೆಕಾಯಿ, ಕಡಲೆಕಾಯಿ, ಕ್ಯಾರೆಟ್ಗಳಿಂದಲೂ ರುಚಿಕರ ಬರ್ಫಿ ತಯಾರಿಸಿ ಸವಿಯಬಹುದು. ಒಂದು ಕ್ಯಾರೆಟ್ ಬರ್ಫಿ. ಏನೇನು ಬೇಕು? ಕ್ಯಾರೆಟ್ ತುರಿ 1/4 kg, ಸಕ್ಕರೆ 2 ಕಪ್, ಗೋಡಂಬಿ ಅರ್ಧ ಕಪ್, ಹಾಲು 1 ಕಪ್, ತುಪ್ಪ 2 ದೊಡ್ಡ ಚಮಚ. ಮಾಡೋದು ಹೇಗೆ? ಮಿಕ್ಸಿ ಜಾರಿಗೆ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ಕ್ಯಾರೆಟ್ ಅನ್ನು ತೊರೆದುಕೊಳ್ಳಿ. ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಕ್ಯಾರೆಟ್ ತುರಿ ಹಾಕಿ ಹಸಿ ವಾಸನೆ ಹೋಗುವ ತನಕ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿದ್ದ ಕ್ಯಾರೆಟ್ಗೆ ಹಾಲು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಕ್ಯಾರೆಟ್ ಬೆಂದು ಹಾಲು ಪೂರ್ತಿ ಆರಿದ ನಂತರ ಅದಕ್ಕೆ ಸಕ್ಕರೆ ಹಾಗೂ ಗೋಡಂಬಿ ಪುಡಿ ಹಾಕಿ ಗಟ್ಟಿಯಾಗುವ ತನಕ ಮಗುಚುತ್ತಿರಿ. ತಳಬಿಟ್ಟು ಬರ್ಫಿ ಹದಕ್ಕೆ ಬಂದಾಗ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗಟ್ಟಿಯಾದ ನಂತರ ಬೇಕಾದ ಆಕಾರಕ್ಕೆ ಕತ್ತರಿಸಿ. 2 ಬಾದಾಮಿ ಬರ್ಫಿ. ಏನೇನು ಬೇಕು? ಬಾದಾಮಿ 1 ಕಪ್, ಪುಡಿ ಮಾಡಿದ ಸಕ್ಕರೆ 1 ಕಪ್, ತುಪ್ಪ 2 ಚಮಚ, ಹಾಲು ಅರ್ಧ ಕಪ್, ಕೇಸರಿ ದಳಗಳು 10 ಇನದ ಹಾದಿನ ಇದು. ಮಾಡೋದು ಹೇಗೆ? ಮೊದಲು ಬಿಸಿ ನೀರಿಗೆ ಬಾದಾಮಿ ಬೀಜಗಳನ್ನು ಹಾಕಿ 5 ನಿಮಿಷಗಳ ಕಾಲ ತಟ್ಟೆಯನ್ನು ಮುಚ್ಚಿಡಿ. ನಂತರ ಬಿಸಿ ನೀರಿನಿಂದ ತೆಗೆದು ಸಿಪ್ಪೆಯನ್ನು ಬಿಡಿಸಿಕೊಳ್ಳಿ. ಸಿಪ್ಪೆಯನ್ನು ಬಿಡಿಸಿದ ಬಾದಾಮಿಯನ್ನು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ಅರ್ಧ ಕಪ್ ಹಾಲನ್ನು ಬಾದಾಮಿ ಪುಡಿಗೆ ಹಾಕಿ ಇನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದರಲ್ಲಿ ರುಬ್ಬಿಕೊಂಡ ಬಾದಾಮಿ ಪೇಸ್ಟನ್ನು ಹಾಕಿ ಅದರೊಂದಿಗೆ ಸಕ್ಕರೆಯ ಪುಡಿ ಸೇರಿಸಿ ಸಣ್ಣ ಉರಿಯಲ್ಲಿ ಮಗುಚುತ್ತಾ ಬನ್ನಿ.
2 ಚಮಚ ಬಿಸಿ ಹಾಲಿನಲ್ಲಿ ಕೇಸರಿ ದಳಗಳನ್ನು ನೆನೆಸಿಕೊಂಡಿರುವುದನ್ನು ಸಹ ಇದಕ್ಕೆ ಸೇರಿಸಿ. ಬಣ್ಣ ಬದಲಾಗಿ ಗಟ್ಟಿಯಾಗುತ್ತಾ ತಳಬಿಟ್ಟು ಬರುವಾಗ ತುಪ್ಪ ಸವರಿದ ಬಟರ್ ಪೇಪರ್ನಲ್ಲಿ ಹೊಕ್ಕಿ. ನಂತರ ಅದನ್ನು ಲಟ್ಟಣಿಗೆಯಿಂದ 1 ಇಂಚಿನಷ್ಟು ನಿಧಾನವಾಗಿ ಲಟ್ಟಿಸಿ. ಸ್ವಲ್ಪ ಆರಿದ ನಂತರ ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಿ. 3 ಹಾಲು ಸೋರೆಕಾಯಿ ಬರ್ಫಿ. ಏನೇನು ಬೇಕು? ಹಾಲು ಸೋರೆಕಾಯಿ 1, ಸಕ್ಕರೆ 3.5 ಕಪ್, ತುಪ್ಪ 1 ಚಮಚ. ಮಾಡೋದು ಹೇಗೆ? ಹಾಲು ಸೋರೆಕಾಯಿ ಸಿಪ್ಪೆ ತೆಗೆದು ತೊಳೆದುಕೊಳ್ಳಿ. 3 ಕಪ್ ಸೋರೆಕಾಯಿ ತುರಿಗೆ 3.5 ಕಪ್ ಸಕ್ಕರೆ ಬೆರೆಸಿ ಬಿಸಿ ಮಾಡಿ. ಸೋರೆಕಾಯಿ ತುರಿಗೆ ಸಕ್ಕರೆ ಬೆರೆಸಿದಾಗ ತುಂಬಾ ನೀರು ಬಿಟ್ಟುಕೊಳ್ಳುತ್ತದೆ. ಹಾಗಾಗಿ ನೀರು ಆರಿ ಗಟ್ಟಿಯಾಗುವ ತನಕ ಚೆನ್ನಾಗಿ ಮಗುಚುತ್ತಿರಬೇಕು. ಪಾಕ ಗಟ್ಟಿಯಾಗಿ ತಳಬಿಟ್ಟ ನಂತರ ತುಪ್ಪ ಸವರಿಕೊಂಡ ಒಂದು ತಟ್ಟೆಗೆ ಹಾಕಿ ಸೆಟ್ ಮಾಡಿ. ಆರಿದ ನಂತರ ಬೇಕಾದ ಆಕಾರಕ್ಕೆ ಕತ್ತರಿಸಿ. 4 ಡ್ರೈ ಫ್ರೂಟ್ಸ್ ಬರ್ಫಿ. ಏನೇನು ಬೇಕು? ಗೋಧಿ ಹಿಟ್ಟು 1 ಕಪ್, ಸಕ್ಕರೆ 2 ಕಪ್, ತುಪ್ಪ 1 ಕಪ್, ಹಾಲು 2 ಕಪ್, ಡ್ರೈ ಫ್ರೂಟ್ಸ್ ಸ್ವಲ್ಪ, ಏಲಕ್ಕಿ ಪುಡಿ ಅರ್ಧ ಚಮಚ. ಮಾಡೋದು ಹೇಗೆ? ಒಂದು ಬಾಣಲೆಯಲ್ಲಿ 1 ಕಪ್ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ತುಪ್ಪ ಹಾಕಿ 5 ನಿಮಿಷ ಸಣ್ಣ ಉರಿಯಲ್ಲಿ ಘಮ್ ಎನ್ನುವವರೆಗೆ ಹುರಿಯಿರಿ. ಅದಕ್ಕೆ ಅರ್ಧ ಕಪ್ ತುಪ್ಪ, ಸಕ್ಕರೆ ಹಾಕಿ ಮಗುಚಿ. 1 ಕಪ್ ಹಾಲು, 2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ. ಸಕ್ಕರೆ ಕರಗಿ ಹಿಟ್ಟು ಗಟ್ಟಿ ಆಗುತ್ತಾ ಬರುತ್ತದೆ. ಮತ್ತೆ 1 ಕಪ್ ಹಾಲು, 2 ಚಮಚ ತುಪ್ಪ ಹಾಕಿ ಕಲಸಿ. ಸಣ್ಣ ಉರಿಯಲ್ಲೇ 10 ನಿಮಿಷ ಕೈಬಿಡದೆ ಕಲಸುತ್ತಿರಿ. ಈಗ ಬರ್ಫಿ ಹದ ಬಂದ ಮೇಲೆ ಏಲಕ್ಕಿ ಪುಡಿ ಹಾಕಿ. ತುಪ್ಪ ಬಾಣಲೆ ಬಿಡುತ್ತಾ ಬಂದಾಗ 1 ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕಿ ಮೇಲೆ ಬಾದಾಮಿ, ಗೋಡಂಬಿ, ಪಿಸ್ತಾ ಚೂರುಗಳನ್ನು ಹಾಕಿ ಒತ್ತಿ. ಇದನ್ನು 1 ಗಂಟೆ ಕಾಲ ಫ್ರಿಡ್ಜ್ನಲ್ಲಿಟ್ಟು ನಂತರ ಬೇಕಾದ ಆಕಾರಕ್ಕೆ ಕತ್ತರಿಸಿ. 7 ಕಪ್ ಬರ್ಫಿ. ಏನೇನು ಬೇಕು? ಕಡಲೆ ಹಿಟ್ಟು 1 ಕಪ್, ಸಕ್ಕರೆ 3 ಕಪ್, ಹಾಲು 1 ಕಪ್, ಗಟ್ಟಿ ಕಾಯಿ ಹಾಲು 1 ಕಪ್, ತುಪ್ಪ 1 ಕಪ್. ಮಾಡೋದು ಹೇಗೆ? ಒಂದು ಕಡಾಯಿಯಲ್ಲಿ 1 ಚಮಚ ತುಪ್ಪ ಬಿಸಿಗಿಟ್ಟು ನಂತರ ಅದಕ್ಕೆ ಕಡಲೆ ಹಿಟ್ಟು ಸೇರಿಸಿ ಹಸಿ ವಾಸನೆ ಹೋಗುವ ತನಕ ಹುರಿಯಿರಿ. ಇದಕ್ಕೆ ಒಂದೊಂದಾಗಿ ಕಾಯಿ ಹಾಲು, ತುಪ್ಪ, ಸಕ್ಕರೆ ಹಾಕಿ ಮಗುಚುತ್ತಿರಿ. ಮಧ್ಯಮ ಉರಿಯಲ್ಲಿ ಗಂಟಾಗದಂತೆ ಬಿಡದೆ ಮಗಚುತ್ತಿರಬೇಕು. ಅದು ತುಂಬಾ ಗಟ್ಟಿಯಾಗುತ್ತಾ ತಳಬಿಟ್ಟು ಬರ್ಫಿ ಹದಕ್ಕೆ ಬಂದಾಗ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಕತ್ತರಿಸಿ. 6 ಮೆದು ಮೈಸೂರು ಪಾಕ್. ಏನೇನು ಬೇಕು? ಕಡಲೆ ಹಿಟ್ಟು 1 ಕಪ್, ತುಪ್ಪ 2 ಕಪ್, ಸಕ್ಕರೆ 2 ಕಪ್, ನೀರು ಅರ್ಧ ಕಪ್. ಮಾಡೋದು ಹೇಗೆ? ಕಡಲೆ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಗಂಟಾಗದಂತೆ ಕಲಸಿಟ್ಟುಕೊಳ್ಳಿ. ಕಡಾಯಿಯಲ್ಲಿ ಸಕ್ಕರೆ ಹಾಕಿ ಮತ್ತು ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಕರಗಲು ಇಡಿ. ಪೂರ್ತಿ ಸಕ್ಕರೆ ಕರಗಿ ಒಂದೆಳೆ ಪಾಕ ಬರುವಷ್ಟರಲ್ಲಿ ತುಪ್ಪದಲ್ಲಿ ಕಲಸಿಟ್ಟ ಕಡಲೆ ಹಿಟ್ಟು ಹಾಕುತ್ತಾ ಕೈಬಿಡದಂತೆ ಮಗುಚುತ್ತಾ ಇರಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗುವಷ್ಟರಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ತಿರುವುತ್ತಿರಬೇಕು. ಹೀಗೆ ಮಧ್ಯ 3-4 ಸಲ ತುಪ್ಪ ಹಾಕುತ್ತಾ ತಳ ಹಿಡಿಯದಂತೆ ಮಗುಚುತ್ತಾ ಹಿಟ್ಟು ಗಟ್ಟಿಯಾಗಿ ಕಡಾಯಿಯ ತಳ ಬಿಟ್ಟ ನಂತರ 1 ತಟ್ಟೆಗೆ ಹಾಕಿ ಬೇಕಾದ ಆಕಾರಕ್ಕೆ ಕತ್ತರಿಸಿ. 14 ಮಿತ್ರ ಜ್ಯೋತಿ ವಾರ್ತೆ. 31 ಆಗಸ್ಟ್ 2021 ರಂದು ಟ್ರೆಸಲ್ ಲ್ಯಾಬ್ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ತಾವು ತಯಾರಿಸಿರುವ ಕಿಬೋ ಸಾಧನವನ್ನು ಬಳಸುವ ವಿಧಾನವನ್ನು ಎಲ್ಲರಿಗೂ ಪರಿಚಯಿಸಿತು. ಕಿಬೋ ಮೊಬೈಲ್ ಅಪ್ಲಿಕೇಶನ್ ಮೂಲಕ PDF, ಇಮೇಜ್ ಅಥವಾ ಇನ್ನಿತರ ಶೈಲಿಯ ಮುದ್ರಿತ ಮಾಹಿತಿಯನ್ನು ದೃಷ್ಟಿ ವಿಶೇಷಚೇತನರು ಓದಬಹುದು. ಕಿಬೋ XS ಸಾಧನವು 60 ಭಾಷೆಗಳ ಮುದ್ರಿತ ಮಾಹಿತಿಯನ್ನು ಓದಲು ಸಹಕಾರಿಯಾಗಿದೆ. ಕಿಬೋ ಡೆಸ್ಕ್ ಎಂಬ ಮತ್ತೊಂದು ಸಾಧನವು ತಯಾರಿಯ ಹಂತದಲ್ಲಿದ್ದು ಇದರ ಬೀಟಾ ಮಾದರಿ ಬಿಡುಗಡೆ ಆಗಿದೆ. ಕುತೂಹಲಭರಿತ ವಿದ್ಯಾರ್ಥಿಗಳು ಇದನ್ನು ಬಳಸುವ ವಿಧಾನವನ್ನು ಅರಿತು ತಾವೇ ಸ್ವತಃ ಈ ಸಾಧನವನ್ನು ಬಳಸಿ ಪುಸ್ತಕವನ್ನು ಓದುವ ಪರಿಯನ್ನು ತಿಳಿದರು. ಇಂತಹ ಅದ್ಭುತ ಸಾಧನವನ್ನು ತಯಾರಿಸಿರುವ ಟ್ರೆಸಲ್ ಲ್ಯಾಬ್ಸ್ ತಂಡಕ್ಕೆ ಅಭಿನಂದನೆಗಳು. ಕಿಬೋ XS ಸಾಧನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು www.trisolabs.com ವೆಬ್ಸೈಟ್ನಲ್ಲಿ ಪಡೆಯಬಹುದು. ಮಿತ್ರ ಜ್ಯೋತಿ ಸಂಸ್ಥೆಯ ವಿದ್ಯಾರ್ಥಿಗಳೆಲ್ಲರೂ ಒಂದುಗೂಡಿ 5 ಸೆಪ್ಟೆಂಬರ್ 2021 ರಂದು ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ತಮ್ಮ ಶಿಕ್ಷಕರೆಲ್ಲರನ್ನು ಗೌರವಿಸಿದರು.
ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಆಯೋಜಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದರು. ಮಿತ್ರ ಜ್ಯೋತಿಯ ಮಾಜಿ ಉದ್ಯೋಗಿಯಾದ ಶ್ರೀ ಮುರುಗನ್ ಅವರು 8 ಸೆಪ್ಟೆಂಬರ್ 2021 ಮಿತ್ರ ಜ್ಯೋತಿಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡು ಅವರಿಗೆ ಮಾರ್ಗದರ್ಶನ ನೀಡಿದರು. ಪ್ರಸ್ತುತ HCL ಟೆಕ್ನಾಲಜೀಸ್ ಕಂಪನಿಯಲ್ಲಿ ಆಕ್ಸೆಸಿಬಿಲಿಟಿ ಟೆಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮುರುಗನ್ ಅವರು ಪ್ರಸ್ತುತ ಸಮಾಜದಲ್ಲಿ ಕಂಪ್ಯೂಟರ್ನ ಮಹತ್ವವನ್ನು ತಿಳಿಸಿ ಒಳ್ಳೆಯ ಉದ್ಯೋಗವನ್ನು ಪಡೆಯಲು ಕಂಪ್ಯೂಟರ್ ಶಿಕ್ಷಣದ ಪ್ರಾಮುಖ್ಯತೆಯ ಅರಿವನ್ನು ಉಂಟು ಮಾಡಿದರು. ಹಾಗೆಯೇ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಗುರಿಯನ್ನು ಹೊಂದಿದ್ದು ಆ ಗುರಿಯನ್ನು ತಲುಪಲು ಛಲವನ್ನು ಹೊಂದಿರಬೇಕೆಂದು ಕೂಡ ತಿಳಿಸಿದರು. 11 ಸೆಪ್ಟೆಂಬರ್ 2021 ಮಿತ್ರ ಜ್ಯೋತಿಯ ಫಲಾನುಭವಿಯಾದ ಶ್ರೀಮತಿ ಪ್ರಿಯಾ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಜೀವನದ ಪಯಣವನ್ನು ಹಂಚಿಕೊಂಡರು. ಪ್ರಸ್ತುತ ಕೆನರಾ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿರುವ ಪ್ರಿಯಾ ಅವರು ಪರ್ವತಾರೋಹಣ, ಚಿತ್ರಕಲೆ ಮುಂತಾದರಲ್ಲೂ ಆಸಕ್ತಿಯನ್ನು ಹೊಂದಿದ್ದಾರೆ. ಏನನ್ನು ಸಾಧಿಸುವುದಕ್ಕೂ ಯಾವುದೇ ಅಂಗವೈಕಲ್ಯತೆ ಅಡ್ಡಿಯಾಗುವುದಿಲ್ಲ ಎಂದು ಹೇಳುತ್ತಾ ಅವರು ವಿದ್ಯಾರ್ಥಿಗಳೆಲ್ಲರಿಗೂ ತಮ್ಮದೇ ಜೀವನದ ಉದಾಹರಣೆಗಳನ್ನು ನೀಡುತ್ತಾ ಸ್ಫೂರ್ತಿಯನ್ನು ತುಂಬಿದರು. 13 ಸೆಪ್ಟೆಂಬರ್ 2021 ರೋಟರಿ ಬೆಂಗಳೂರು ಲೆಗ್ ಸೈಡ್ ತಂಡದ ಸದಸ್ಯರಾದ ಶ್ರೀಮತಿ ಸ್ನೇಹ, ಶ್ರೀಮತಿ ಸಂಪದ, ಶ್ರೀಮತಿ ಪ್ರಿಯಾ, ಶ್ರೀ ವೀರೇಶ್ ಹಾಗೂ ಶ್ರೀ ಕಾಶಿಪ್ ಪ್ರಭು ಮಿತ್ರ ಜ್ಯೋತಿಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಲು ಕಿಬೋ XS ಮತ್ತು ಡೈಸಿ ಪ್ಲೇಯರ್ಗಳನ್ನು ದಾನ ಮಾಡಿದರು. ಕಿಬೋ XS ಅನ್ನು ಲ್ಯಾಪ್ಟಾಪ್, ಕಂಪ್ಯೂಟರ್ ಅಥವಾ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಗೆ ಸಂಪರ್ಕಿಸುವುದರ ಮೂಲಕ ದೃಷ್ಟಿ ವಿಶೇಷ ಚೇತನರು ಯಾವುದೇ ಮುದ್ರಿತ ಪ್ರತಿ ಅಥವಾ ಕೈಬರಹವನ್ನು ಓದಬಹುದಾಗಿದೆ. ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕರಾದ ಮನ್ಸೂರ್ ಅವರು ಕಿಬೋ XS ನ ಬಳಕೆಯನ್ನು ಹಾಗೂ ಪದವಿ ವಿದ್ಯಾರ್ಥಿನಿ ಅಣಿಯಮ್ಮ ಡೈಸಿ ಪ್ಲೇಯರ್ನ ಬಳಕೆಯನ್ನು ಎಲ್ಲರಿಗೂ ವಿವರಿಸಿದರು. ಮಧುಜಿ ಅವರು ರೋಟರಿ ತಂಡ ಮಾಡಿರುವ ಸಹಾಯಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ದೃಷ್ಟಿ ವಿಶೇಷ ಚೇತನರಿಗೆ ಸ್ವತಂತ್ರವಾಗಿ ಎಲ್ಲೆಡೆಯೂ ಆತ್ಮವಿಶ್ವಾಸದಿಂದ ಓಡಾಡಲು ಚಲನಶೀಲತೆಯ ತರಬೇತಿಯನ್ನು ನೀಡಲಾಗುತ್ತದೆ. ಈ ತರಬೇತಿಯ ಭಾಗವಾಗಿ ಪ್ರಸ್ತುತ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳನ್ನು 17 ಸೆಪ್ಟೆಂಬರ್ 2021 ಸಂಸ್ಥೆಯ ಸಮೀಪದಲ್ಲಿರುವ ಸೂಪರ್ ಮಾರ್ಕೆಟ್ಗೆ ಕರೆದೊಯ್ದು ಅಲ್ಲಿ ಅವರು ತಮಗೆ ಬೇಕಾದ ವಸ್ತುಗಳನ್ನು ಆಯ್ದುಕೊಂಡುಕೊಳ್ಳುವುದನ್ನು ಕಲಿಸಲಾಯಿತು. ಇದು ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತುದಾರರಿಬ್ಬರಿಗೂ ಒಂದು ಅನನ್ಯವಾದ ಸಂತಸದಾಯಕ ಅನುಭವವಾಗಿದ್ದಿತು. ಅಂಗಡಿಯಲ್ಲಿದ್ದ ಮಾರಾಟಗಾರರು ಕೂಡ ವಿದ್ಯಾರ್ಥಿಗಳೊಂದಿಗೆ ಸಹಕರಿಸಿ ತಮಗೆ ನೀಡಿದ ಈ ನೂತನ ಅನುಭವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ಒಟ್ಟಾರೆಯಾಗಿ ಭಾಗವಹಿಸಿದ್ದ 10 ವಿದ್ಯಾರ್ಥಿಗಳು ಕೂಡ ಈ ಅನುಭವದಿಂದ ಅತ್ಯಂತ ಆತ್ಮವಿಶ್ವಾಸವನ್ನು ಹೊಂದಿ ಹಿಂದಿರುಗಿದರು. ಮಿತ್ರ ಜ್ಯೋತಿ ಸಂಸ್ಥೆಯು ತನ್ನ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಮೂಲಕ ಕುಮಾರಿ ಶಿಲ್ಪ, ಕುಮಾರಿ ಸಂಗೀತ, ಕುಮಾರಿ ಸೀಮಾ, ಕುಮಾರಿ ಕರುಣಾ, ಕುಮಾರಿ ಸಾನಿಯಾ ಮತ್ತು ಕುಮಾರಿ ನಿಖಿತಾ ಅವರನ್ನು ಅಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಪ್ರಥಮ PUCಗೆ ಸೇರಿಸಿದೆ. ಗುಲ್ಬರ್ಗ ಜಿಲ್ಲೆಯ ಶಿಲ್ಪ, ಸೀಮಾ, ಸಂಗೀತ ಹಾಗೂ ಬೀದರ್ ಜಿಲ್ಲೆಯ ಕರುಣಾ, ಸಾನಿಯಾ ಮತ್ತು ನಿಖಿತಾ ಗುಲ್ಬರ್ಗ ಜಿಲ್ಲೆಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯ ವಸತಿ ಶಾಲೆಯಲ್ಲಿ ಓದಿ 10ನೇ ತರಗತಿಯನ್ನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇದೀಗ ಮಿತ್ರ ಜ್ಯೋತಿಯ ಮೂಲಕ ಉನ್ನತ ಶಿಕ್ಷಣವನ್ನು ಪಡೆದು ಉದ್ಯೋಗ ಹೊಂದಿ ತಮ್ಮ ಕುಟುಂಬಗಳಿಗೆ ನೆರವು ನೀಡಲು ಬಯಸುತ್ತಿದ್ದಾರೆ. ಕಾಲೇಜಿನ ಮೆಟ್ಟಿಲು ಹತ್ತುತ್ತಿರುವ ಇವರೆಲ್ಲರಿಗೂ ಮಿತ್ರ ಜ್ಯೋತಿ ಕುಟುಂಬದ ಅಭಿನಂದನೆಗಳು ಹಾಗೂ ಶುಭ ಹಾರೈಕೆಗಳು.